ಹಾಗೂ ಉಪಾಧ್ಯಕ್ಷರು ಶ್ರೀ ಕಿಶನ್ ಪವಾರ್. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಾ. ನಮ್ಮ ಸೇಡಂ ತಾಲೂಕದಲ್ಲಿ ಇಂದು ಶ್ರೀ ರಾಮೋತ್ಸವ ಕಾರ್ಯಕ್ರಮ ನಮ್ಮ ಸೇಡಮಿನ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿವರೆಗೂ ಮತ್ತು ರೈಲ್ವೆ ಸ್ಟೇಷನ್ ಹತ್ತಿರ ಬಂದು ಈಗ ಸ್ಟೇಜ್ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ, ರಾಮೋತ್ಸವ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಲೈವ್ ತೋರಿಸುತ್ತೇನೆ, ಬನ್ನಿ. ಈ ಒಂದು ಕಾರ್ಯಕ್ರಮದ ಪರಮ ಪೂಜ್ಯ ಶ್ರೀ ನಿಮ್ಮ ನಿರಂಜನ ಪ್ರಣವ್ ಪಂಚಾಕ್ಷರ ಮಹಾಸ್ವಾಮಿಗಳು ಹೃದಯಪೂರ್ವಕವಾದ ಜೋರಾದ ಚಪ್ಪಾಳೆಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಸೇಡಂನ ಕಾರ್ಯಕ್ರಮ ಭವ್ಯ ಮೆರವಣಿಗೆ ಆದ ನಂತರ ಕಾರ್ಯಕ್ರಮ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಲೈವ್ ಮೂಲಕ ತೋರಿಸ್ತಾ ಇದ್ದೀನಿ, ಬನ್ನಿ. ಹಿಂದೂ ಚಿಂತಕರು ಹಾಗೂ ವಾಗ್ಮಿಗಳಾಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ್ ಅವರಿಗೂ ಕೂಡ ತಮ್ಮ ಜೋರಾದ ಚಪ್ಪಾಳೆಯಿಂದ ಸ್ವಾಗತವನ್ನ ವಿನಂತಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಭಾಷಣಕಾರರು ಆಗಿ ಆಗಮಿಸಿರ್ತಕ್ಕಂಥ ಟಿವಿ ವಿಕ್ರಮದ ನಿರೂಪಕಿ ಬೆಂಗಳೂರಿನ ಕುಮಾರಿ ಮುಮ್ತಾಜ್ ನೆಲ್ಲಡ್ಕ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನ ತಾವೆಲ್ಲರೂ ಕೂಡ ನೀಡಬೇಕಾಗಿ ವಿನಂತಿ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿಯಾಗಿ ಇನ್ನೋರ್ವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕುಮಾರಿ ರೂಪಾ ಮನ್ಕೂರ್, ಚಿತ್ರನಟಿ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯ ಪಾತ್ರಧಾರಿಗಳು ಅವರು ಕೂಡ ಸ್ವಾಗತವನ್ನ ಬಯಸ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಶ್ರೀ ನರೇಂದ್ರ ಎನ್ ರುದ್ನೂರ್ ಗೌರವಾಧ್ಯಕ್ಷರು, ಈ ಸಮಿತಿಯ ಗೌರವಾಧ್ಯಕ್ಷರು ಅವರು ಕೂಡ ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸ್ತಾ, ಅದೇ ರೀತಿಯಾಗಿ ಶ್ರೀ ಕಿಶನ್ ಪವಾರ್ ಉಪಾಧ್ಯಕ್ಷರು ಅಯೋಧ್ಯ ಮತ್ತು ಶ್ರೀ ರಾಮೋತ್ಸವ ಸಮಿತಿ ಸೇಡಂ ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ವಸಂತ್ ಕುಮಾರ್ ಪಾಟೀಲ್ ಅವರನ್ನು ಕೂಡ ಜೋರಾದ ಚಪ್ಪಾಳೆಯನ್ನ ಕೊಡೋದ್ರ ಮುಖಾಂತರ ಸ್ವಾಗತವನ್ನು ವಹಿಸ್ತಾ, ಬಂದಿರ್ತಕ್ಕಂಥ ಇದಕ್ಕಿಂತಲೂ ಮುಂಚೆ ಈ ಕಾರ್ಯಕ್ರಮದ ಶೋಭಾಯಾತ್ರೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ತೆಲ್ಗೂರ್ ಹಾಗೂ ಬಸವರಾಜ್ ಪಾಟೀಲ್ ಊಡ್ಗಿ ಹಾಗೂ ಎಲ್ಲ ಬಂದಿರ್ತಕ್ಕಂಥ ಊರಿನ ಗಣ್ಯ ಮಹನೀಯರಿಗೂ ಅಕ್ಕ ತಂಗಿಯಂದರಿಗೂ ಎಲ್ಲ ಮುದ್ದು ಮಕ್ಕಳಿಗೂ ಎಲ್ಲರೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನ ಬಯಸ್ತಾ, ಈಗ ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ನಮ್ಮ ರಾಮೋತ್ಸವ ಸಮಿತಿಯ ಪದಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ರಾಮೋತ್ಸವದ ಪದಾಧಿಕಾರಿಗಳು ಆ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡಿ ಚಾಲನೆ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲರೂ ಜೋರಾದ ಘೋಷಣೆ ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶುಭ ಮಾತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹಂಗೇರಿ ನೋಡ್ರು ಹೊಂಟ್ರ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯನ್ನ ನೀಡಬೇಕಾಗಿ ವಿನಂತಿಸ್ಕೊಳ್ತಾ, ಮಾಲಾರ್ಪಣೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ರಾಮೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಸ್ಪರ್ಶಿ ಧನ್ಯವಾದ ಸಲ್ಲಿಸ್ತಾ, ಈಗ ಶ್ರೀ ರಾಮೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ. ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಶ್ರೀ ರಾಮೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ನಮ್ಮ ಸೇಡಂ ತಾಲೂಕದಲ್ಲಿ ಮಾಡ್ತಾ ಇದ್ದಾರೆ. ಈಗ ಉದ್ಘಾಟನೆ विनाशाय जीवन ज्योतिर्नमोस्तुते
ದಯವಿಟ್ಟು ರಾಮೋತ್ಸವ ಸಮಿತಿ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ, ಕಾರ್ಯಕ್ರಮ ಯಾವ ತರ ನಡೀತಾ ಇದೆ ಅಂತ ನಿಮ್ಮೆಲ್ಲರಿಗೂ ಲೈವ್ ಮೂಲಕ ತೋರಿಸುತ್ತೇನೆ. ದಯವಿಟ್ಟು ಜೋರಾದ ಚಪ್ಪಾಳೆ ಕೊಡಬೇಕಾಗಿ ವಿನಂತಿಸುತ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸೇಡಂ ಮಹಾನಗರದಲ್ಲಿ ರಾಮೋತ್ಸವ ಸಮಿತಿ ವತಿಯಿಂದ ಈ ಒಂದು ಧರ್ಮಸಭೆ ಹಾಗೂ ಶೋಭಾಯಾತ್ರೆ ಇದೀಗಾಗಲೇ ಸಂಪನ್ನಗೊಂಡಿದ್ದು, ಈಗ ಧರ್ಮಸಭೆ ಪ್ರಾರಂಭವಾಗಿದೆ. ಉದ್ಘಾಟನೆಯನ್ನ ನೋಡ್ತಾ ಇದ್ದಾರೆ. ದಯವಿಟ್ಟು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಜೋರಾದ ಜಯಘೋಷದಿಂದ ಚಪ್ಪಾಳೆ ಕೊಡುವುದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಶೋಭೆ ಕೊಡಬೇಕಾಗಿ ವಿನಂತಿಸ್ಕೊತಾ ಇದ್ದೇನೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೂ ಹೃದಯಪೂರ್ವಕವಾದ ಧನ್ಯವಾದನ ಸಲ್ಲಿಸ್ತಾ, ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ಎಲ್ಲ ಅತಿಥಿ ಮಹೋದಯರಿಗೂ ಗೌರವ ಸಮರ್ಪಣೆ ಕಾರ್ಯಕ್ರಮ. ಮೊದಲಿಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪಂಚಾಕ್ಷರಿ ಮಹಾಸ್ವಾಮಿಗಳು ಇವರಿಗೆ ಈ ಕಾರ್ಯಕ್ರಮದ ಶೋಭಾಯಾತ್ರೆಯ ಒಂದು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ತೆಲ್ಕೂರ್ ಹಾಗೂ ಬಸವರಾಜ್ ಪಾಟೀಲ್ ಊಡ್ಗಿ ಅವರು ಬಂದು ಈ ಒಂದು ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಕ್ಷಮಿಸಬೇಕು, ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ರಾಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ಅತಿಥಿ ಮಹೋದಯರು ಎಲ್ಲರೂ ಕೂಡ ಪುಷ್ಪಾರ್ಚನೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ತದನಂತರದಲ್ಲಿ ಭರತ್ ಬಜಾಜ್ ಇವರಿಂದ ಹನುಮಾನ್ ಚಾಲಿಸನ್ನ ಪಠಣ ಮಾಡ್ತಾರೆ. ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀರಾಮನ ಭಾವಚಿತ್ರಕ್ಕೆ ಪರಮ ಪೂಜ್ಯರಾದಿಯಾಗಿ ಅತಿಥಿ ಮಹೋದಯರೆಲ್ಲರೂ ಕೂಡ ಪುಷ್ಪಾರ್ಚನೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಭರತ್ ಬಜಾಜ್ ಅವರಿಂದ ಹನುಮಾನ್ ಚಾಲಿಸ ಪಠಣವನ್ನ ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಜೈ ಶ್ರೀರಾಮ್, ಎಲ್ಲ ಸರಿ. ಜೈ ಶ್ರೀರಾಮ್. ಈ ಅದ್ಭುತವಾಗಿ ನಾಮೋತ್ಸವ ರಾಮಮಯ ವಾತಾವರಣ ಹನುಮಾನ್ ಚಾಲಿಸ ಎಲ್ಲರೂ ನಾ ಹಾಡ್ತೀವಿ. ತಾವು ಹನುಮಾನ್ ಚಾಲಿಸ ಪಾಠ ಹಾಡಬಹುದು. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರ ವರ್ಣೌ ರಘುवर विमल जसु जो दायक पल चार बुद्धिहीन तनु जानिके सुमिरो पवन कुमार बल बुद्धि विद्या देहु मोहि हरहु कलेश बिका सियावर रामचंद्र पद जय शरण। बोलो जय सिया राम, जय जय सिया राम, जय सिया राम, जय जय सिया राम। जय हनुमान ज्ञान गुण सागर, जय कपीस तिहु लोक उजागर।
रामदूत अतुलित बलधामा अंजनी पुत्र पवन सुत नामा महावीर विक्रम बजरंगी मत के संगी कंचन भरण विराज सुबेसा कानन कुंडल कुंचित केसा हाथ वज्र और ध्वजा विराजे कांधे मूज जनेऊ साजे शंकर सुवन केसरी नंदन तेज प्रताप महाजग बंदन विद्यावान गुणियति चातुर राम काज करिबे को आतुर प्रभु चरित सुन को रसिया राम लखन सीता मन बसिया सूक्ष्म रूप रही तेरी दिखावा विकट रूप धरि लंक जलावा भीम रूप धरि असुर सहारे रामचंद्र जी के काज सवारे लाए सजीवन लखन जियारे श्री रघुवीर हर चोर लावे रघुपति कीनी बहुत बढ़ाई तुम मम प्रिय भरत सम भाई सहस बदन तुम रोयस गावे अस कहि श्रीपति कंठ लगावे संकादित ब्रह्मादि मुनीसा नारद सारद सहित अहिसा जब कुबेर दिखपाल चाहते कभी गोविंद कह सके कहाते तुम उपकार सुख वही कीना राम बिलाए राजपथ दीना तुमरो मंत्र विभीषण माना लंकेश्वर भय सब जग जाना जुग सहस जो जन पर धाम लील्यो ताई मधुर फल जान प्रभु मुद्रिका मिलित तुम्हारी जल्दी लांग गए अजरज नाई दुर्गम काज जगत के जेते सुमन अनुग्रह तुमरे तेते काम दुआरे तुम रखबारे होतन आज्ञा बिन पैसारे सब सुख रहे तुम्हारी चरना तुम रक्षक का हो को डरना आपन तेज सवारो आपे तीनों लोक हाथ दे कापे भूत पिशाच निकट नहीं आवे महावीर जप नाम सुनावे नासी रोग हरे सब पीरा जपत निरंतर हनुमत वीरा संकट ते हनुमान छुड़ावे मन क्रम भजन जान जो लावे पर राम तपस्वी राजा तिनके काज सकल तुम साजा और मनोरथ जो कोई लावे कोई अमित जीवन पद पावे चारों युद्ध पर ताप तुम्हारा है पर जीत जगत उजियार साधु संत के तुम रखवारे असुर निकंदन के दाता न जानकी माता राम रसायन तुमरे पासा सदा रघुपति के दासा तुमरे भजन राम को पावे जन्म जन्म के दुख विश्राम जहाँ जन्म हरिमंत कहा और देवता चिंतन धरि हनुमत से सर्व सुख धरे संकट कटे मिटे सब पीरा जो सुमिरे हनुमत बल बीरा जय 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 हनुमान गुसाई कृपा करो गुरुदेव की नाई जो शत बार पाठ करे कोई छूटई बंदी महासुख होई जो यह पढ़े हनुमान चालीसा होए सीति साखी गौरीसा तुलसीदास सदा हरि तेरा कीजे नाथ हृदय महादेव पवन तनय संकट हरना मंगल मूर्ति रूप राम लखन सीता सहित उदय बसु सुर गोप सियावर रामचंद्र पद जय शरण बोलो जय सिया राम जय जय सिया राम जय सिया राम जय जय सिया राम मंगल भवन मंगल हारी धौष दशरथ अजरथ बिहार दीन दयाल विकट समबारी हरो नाथ मम संकट बारी जय सिया राम जय जय सिया राम जय सिया राम जय जय सिया राम बोलो सियावर रामचंद्र की पवन सुत हनुमान की वो राज्य अज्ञा वाले की जय जय श्री राम जय जय श्री राम जय श्री राम जय श्री राम ಧನ್ಯವಾದಗಳು जय श्री राम ಶೆಟ್ ಅವರಿಗೆ. ಈಗ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ಆಗಿ ಆಗಮಿಸಿರ್ತಕ್ಕಂಥ ವಾಗ್ಮಿಗಳು ಹಾಗೂ ಹಿಂದೂ ಸಮಾಜ ಚಿಂತಕರು ಆಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಇವರಿಗೆ ನಮ್ಮ ವಸಂತ್ ಪಾಟೀಲ್ ಹಾಗೂ ಕಿಶನ್ ಪವಾರ್, ಶರಣು ತೌದಿ, ರಮೇಶ್ ನಾಯಕ್, ವಿಜಯ್ ಕುಮಾರ್ ಲೋಖಂಡೆ, ವರುಣ್ ರಾಠೋಡ್ ಎಲ್ಲರೂ ಒಂದು ಶ್ರೀಯುತರಿಗೆ
ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ವಸಂತ್ ಪಾಟೀಲ್, ಕಿಶನ್ ಪವಾರ್, ಶರಣು ತೌದಿ, ರಮೇಶ್ ನಾಯಕ್, ವಿಜಯ್ ಕುಮಾರ್ ಲೋಖಂಡೆ, ವರುಣ್ ರಾಠೋಡ್ ದಯವಿಟ್ಟು ವೇದಿಕೆಗೆ ಮಾನ್ಯರು ಆಗಮಿಸಿ ಶ್ರೀಯುತರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ತದನಂತರದಲ್ಲಿ ಇನ್ನೋರ್ವ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಕುಮಾರಿ ಮುಮ್ತಾಜ್ ನೆಲ್ಲಡ್ಕ, ನಿರೂಪಕಿ ಟಿವಿ ವಿಕ್ರಮ ಬೆಂಗಳೂರು ಇವರಿಗೆ ಸಂಗಮೇಶ್ ಹಿಜಳ್ಳಿ, ಬಸವ ಪ್ರಸಾದ್ ಅವಟ್ಟಿ, ಭಾಸ್ಕರ್ ರೆಡ್ಡಿ ಹಾಗೂ ಮಣಿ ಹಾಗೂ ಸಾಯಿ ದಿನೇಶ್, ರಾಧಾಕೃಷ್ಣ ಕುಲಕರ್ಣಿ, ಶಿವಲಿಂಗಪ್ಪ ಶೆಟ್ಟಿ, ಆನಂದ್ ರಾಠೋಡ್ ಎಲ್ಲರೂ ಕೂಡ ಬಂದು ಶ್ರೀಯುತರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ತದನಂತರದಲ್ಲಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕುಮಾರಿ ರೂಪಾ ಮನ್ಕೂರ್, ಚಿತ್ರನಟಿ ಶ್ರೀ ರಾಜೇಂದ್ರ ಮಹಾತ್ಮೆ ಧಾರಾವಾಹಿ ಪಾತ್ರಧಾರಿಗಳು ಇವರಿಗೆ ಶ್ರೀಕಾಂತ್ ಬೆಡ್ಸೂರ್, ಸುಮಂತ್ ರೆಡ್ಡಿ, ಅಮೀನ್ ರೆಡ್ಡಿ, ಬಸವರಾಜ್ ಗುಂಡುಗುರ್ತಿ, ವೀರೇಶ್ ನೀಲಂಗಿ, ಮಹೇಶ್ ದೊರೆ, ಜಗದೀಶ್ ದೊಡ್ಡಮನಿ ಎಲ್ಲರೂ ಬಂದು ಶ್ರೀಯುತರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ಶ್ರೀಕಾಂತ್ ಬೆಡ್ಸೂರ್, ಸುಮಂತ್ ರೆಡ್ಡಿ, ಅಮೀನ್ ರೆಡ್ಡಿ, ಬಸವರಾಜ್ ಗುಂಡುಗುರ್ತಿ, ವೀರೇಶ್ ನೀಲಂಗಿ, ಮಹೇಶ್ ದೊರೆ, ಜಗದೀಶ್ ದೊಡ್ಡಮನಿ. ಈ ಕಾರ್ಯಕ್ರಮದ ನನ್ನ ಉಪಸ್ಥಿತಿಯನ್ನ ವಹಿಸಿರ್ತಕ್ಕಂಥ ಬಸವಲಿಂಗಪ್ಪ ಬಸವರಾಜ್ ಪಾಟೀಲ್ ಇವರಿಗೆ ನಮ್ಮ ಅನಿಲ್ ಮಾಲ್ಪಾಣಿ ಹಾಗೂ ಭರತ್ ಬಜಾಜ್ ಅವರು ಬಂದು ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ತದನಂತರದಲ್ಲಿ ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ನರೇಂದ್ರ ಎನ್ ರುದ್ದೋರ್, ಗೌರವಾಧ್ಯಕ್ಷರು, ಅಯೋಧ್ಯಾಪತಿ ಶ್ರೀ ರಾಮೋತ್ಸವ ಸಮಿತಿ ಸೇಡಂ ಶ್ರೀಯುತರಿಗೆ ನಮ್ಮ ಅನಂತ್ ರೆಡ್ಡಿ ಪಾಟೀಲ್ ಹಾಗೂ ಶ್ರೀನಿವಾಸ್ ಕಾಸೋಜ್ ಅವರು ಬಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಮೊಬೈಲ್ ಕೂಡ ಓಪನ್ ಮಾಡಿ ಮೊಬೈಲ್ ತದನಂತರದಲ್ಲಿ ಶ್ರೀ ಕಿಶನ್ ಪವಾರ್, ಉಪಾಧ್ಯಕ್ಷರು, ಅಯೋಧ್ಯಾಪತಿ ಶ್ರೀ ರಾಮೋತ್ಸವ ಸಮಿತಿ ಸೇಡಂ ಇವರಿಗೆ ನಮ್ಮ ಅಂಬಾರಾವ್ ಪಾಟೀಲ್ ಹಾಗೂ ಸದಾನಂದ ಮೋದಿ ಅವರು ಬಂದು ಗೌರವ ಸಮರ್ಪಣೆಯನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ತದನಂತರದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಶ್ರೀ ವಸಂತ್ ಕುಮಾರ್ ಪಾಟೀಲ್ ಇವರಿಗೆ ನಮ್ಮ ಅಖಿಲ ಭಾರತೀಯ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ನೀಲಂಗಿ ಹಾಗೂ ಶಿವಾನಂದ ಸ್ವಾಮಿ ಮಾಜಿ ಪುರಸಭೆ ಉಪಾಧ್ಯಕ್ಷರು ಒಂದು ಸನ್ಮಾನವನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಾರೆ.
ಒಂದು ರಾಮೋತ್ಸವದ ಒಂದು ಧರ್ಮ ಸಭೆಗೆ ಹಾಗೂ ಶೋಭಾಯಾತ್ರೆಗೆ ನಮ್ಮೆಲ್ಲರಿಗೂ ಕೂಡ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಹನೀಯರಿಗೆ ಈ ಒಂದು ಸಮಿತಿಯ ವತಿಯಿಂದ ಗೌರವ ಸಮರ್ಪಣೆಯನ್ನ ಸಲ್ಲಿಸಲಾಗ್ತಾ ಇದೆ. ಮೊದಲಿಗೆ ಶಿವಕುಮಾರ್ ಪಾಟೀಲ್ ಬೇಲ್ಪುರ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರನ್ನ ನಮ್ಮ ಈ ವೇದಿಕೆಯ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತರು ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಜೋರಾದ ಚಪ್ಪಾಳೆ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದವಾಗಿದ್ದು ನಮ್ಮೆಲ್ಲರೂ ಕೂಡ ಒಂದು ಉತ್ಸುಕತೆಯನ್ನ ಕೊಡ್ತಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಕೂಡಿಗೆ ಮಹನೀಯರು ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರನ್ನು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಮುಮ್ತಾಜ್ ಅವರು ದಯವಿಟ್ಟು ಸತ್ಕಾರವನ್ನ ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾರೆ. ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವರು ವೀರೇಂದ್ರ ರುದ್ದು ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ರುದ್ದೋರ್ ಇವರಿಗೆ ನಮ್ಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಸ್ವರೂಪಿ ಪಂಚಾಕ್ಷರ ಮಹಾಸ್ವಾಮಿಗಳು ಅವರನ್ನ ಸತ್ಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವರು ಅಖಿಲ ಭಾರತೀಯ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ನೀಲಂಗಿ ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕುಮಾರಿ ರೂಪಾ ಮನ್ಕೂರ್ ಅವರು ಅವರನ್ನ ಸತ್ಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ರಾಜಶೇಖರ್ ನೀಲಂಗಿ ಅವರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಡ್ಲಿಕ್ಕೆ ಕಾರ್ಯಕ್ರಮದ ಒಂದು ವಿಷಯವನ್ನ ವಿತರಿಸಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಸೇಡಂನ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣು ಮಾಗಾವ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರನ್ನ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯರು ಸತ್ಕರಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಶೇಖರ್ ಸರ್ ಶೇಡಂ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನ ತೆಗೆದುಕೊಂಡಿರ್ತಕ್ಕಂಥ ಹಾಗೂ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಪರಮ ಪೂಜ್ಯರಿಗೆ ಹೃದಯ ಸ್ಪರ್ಶಿ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಪಂಚಾಕ್ಷರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ವಿತರಣಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಿಂದುತ್ವದ ಬಗ್ಗೆ ಮಾತನಾಡಕ್ಕಾಗಿ ಒಬ್ಬರಲ್ಲ ಇಬ್ಬರಲ್ಲ 3 ಜನ ವೇದಾವಿಗಳು ನಮ್ಮ ಸೇಡಂ ಊರಿಗೆ ಬಂದಾರಂದ್ರ ಇದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸಬೇಕು. ಅದಕ್ಕಾಗಿ ಅವರ ಎದುರ ಒಂದು ಜೋರಾಗಿ ಜೈಘೋಷವನ್ನು ಹಾಕ್ಬೇಕು ನಾವೆಲ್ಲರೂ ಕೂಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ನಿಮ್ಮ ಪ್ರೋತ್ಸಾಹ ಅವ್ರ ಮಾತಿನ ಉದ್ದಕ್ಕೂ ಇರ್ಲಿ ಅನ್ನೋಂತ ಮಾತನ್ನು ಹೇಳಿ ಶ್ರೀರಾಮನ
ದಿವ್ಯ ಚರಣಕ್ಕೆ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ತಾಯಿ ಸ್ವರೂಪರಾಗಿರುವ ಶ್ರೀಮತಿ ಬಸವಲಿಂಗಮ್ಮ ಪಾಟೀಲ್ ಅವರಲ್ಲಿ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಹಿಂದೂ ಸಮಾಜದ ಚಿಂತಕರು, ಹಿಂದುತ್ವದ ವಾಗ್ಮಿಗಳಾಗಿರುವ ಆತ್ಮೀಯರು, ನಮೋರೆಯಾದ ಶ್ರೀಕಾಂತ್ ಶೆಟ್ಟಿ ಅವರಲ್ಲಿ ಸಹ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿರುವ ಮತ್ತು ಟಿವಿ ವಿಕ್ರಮ್ ನಿರ್ದೇಶಕಿಯವರಾಗಿರುವ ಪ್ರತಿಯೊಬ್ಬರಿಗೂ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಮ್ಮ ಮಾತಿನಿಂದಲೇ ಉತ್ತರವನ್ನು ಕೊಡುವಂತವರಾಗಿರುವ ಅನುಭಾವಿಗಳಾಗಿರುವ ಕುಮಾರಿ ಮುಮ್ತಾಜ್ ಅವರಲ್ಲಿ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಚಿತ್ರನಟಿಯವರಾಗಿರುವ ಕುಮಾರಿ ರೂಪಾ ಅವರಲ್ಲಿ ಸಹ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಇರುವಂತಹ ಆತ್ಮೀಯರು, ನಮ್ಮವರಾಗಿರುವ ನರೇಂದ್ರ ಉರ್ದೂರ್ ಅವರಾಗಿರ್ಬೋದು, ವಸಂತ್ ಕುಮಾರ್ ಅವರಾಗಿರ್ಬೋದು, ಕಿಶನ್ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ರಾಜು ಔಂಟಿಯವರಾಗಿರ್ಬೋದು, ರಾಮ ಸೀತೆಯ ಅವತಾರವನ್ನ ತೊಟ್ಟಿರುವಂತ ಆತ್ಮೀಯ ನಮ್ಮ ಲತಾ ಪರಿವಾರವರಾಗಿರ್ಬೋದು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಪತ್ರಿಕಾ ಮಾಧ್ಯಮದವರನ್ನು ಸಹ ಬದಲು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲಾ ಇನ್ನ ಆತ್ಮೀಯ ಭಕ್ತರಿಂದ ಭಕ್ತಿಯ ಶರಣು ಶರಣಾರ್ಥಿಗಳು. ರಾಮೋತ್ಸವ ಸಮಿತಿ ಇದು 3ನೇ ವರ್ಷ ಕಾರ್ಯಕ್ರಮ. ಈ 3 ವರ್ಷದ ಕಾರ್ಯಕ್ರಮವನ್ನ ಅಯೋಧ್ಯಪತಿ ಶ್ರೀ ರಾಮೋತ್ಸವ ಸಮಿತಿಯನ್ನ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಮುಖಾಂತರ ಈ ರಾಮೋತ್ಸವವನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು ಇದು 3ನೇ ವರ್ಷ ಅಂತ ನಾನು ಹೇಳ್ತೀನಿ. ಇವತ್ತಿನ ದಿವಸ ಈ 3 ವರ್ಷ ನಡೆದಂತ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಹಿಂದಾಗಿರುವಂತಹ 2 ಕಾರ್ಯಕ್ರಮಗಳು ಅನೇಕ ವಾಗ್ಮಿಗಳನ್ನ ಕರೆಸಿ ಕಾರ್ಯಕ್ರಮವನ್ನ ಮಾಡಿರುವಂತದ್ದು ನಾವೆಲ್ಲರೂ ಕಂಡಿರುವಂತದ್ದು. ಆದರೆ ಈ 3ನೇ ವರ್ಷದ ಇತಿಹಾಸವನ್ನು ನಾವು ತಗೊಂಡಾದ ಬಹುಶಃ 1, 2, 3 ಅನ್ನೋ ಹಾಗೆ ಇವತ್ತಿನ 3ನೇ ವರ್ಷದ ವೇದಿಕೆ ಮೇಲೆ ಹಿಂದುತ್ವದ ವಾಗ್ಮಿಗಳಾಗಿರುವ, ಹಿಂದೂ ಸಮಾಜದ ಪ್ರತಿರೂಪಗಳಾಗಿರುವ 3 ಜನರನ್ನ ಕರೆಸಿರುವಂತದ್ದು ಇದು 3ನೇ ವರ್ಷದ ಸಂಕೇತ ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ಹೇಳಬೇಕಾಗ್ತದೆ. ನೋಡಿ, ನಾವೆಲ್ಲರೂ ನಮ್ಮ ಮುಸ್ತಾಜ ತಾಯಿಯವರನ್ನ ಬರೀ ಟಿವಿಯಲ್ಲೇ ನೋಡಿದ್ದೀವಿ. ನಾವು ಟಿವಿ ವಿಕ್ರಮ ಅಂತಂದು ಕೂಡಲೇನೆ ಅದಕ್ಕೆ ಇನ್ನೊಂದು ಹೆಸರೇ ತಾಯಿ ಮುಸ್ತಾಜಮ್ಮ ಅಂತ ನಾವು ಹೇಳ್ತೀವಿ. ಇವತ್ತಿನ ದಿವಸ ಅಂತವ್ರನ್ನ ಇವತ್ತು ನಮ್ಮ ಕಣ್ಣೆದುರ ನಾವು ನೋಡುವಂತಹ ಒಂದು ಭಾಗ್ಯ, ಅವರ ಮಾತುಗಳನ್ನ ಕೇಳುವಂತಹ ಒಂದು ಭಾಗ್ಯವನ್ನ ಶ್ರೀ ರಾಮೋತ್ಸವ ಸಮಿತಿ ಸೇಡಂದವರು ಇದು ಮಾಡಿಕೊಟ್ಟಂತದ್ದು ಇದು ಬಹಳಷ್ಟು ಅರ್ಥಪೂರ್ಣವಾಗಿರುವಂತದ್ದು, ಬಹಳಷ್ಟು ಸಂತೋಷ ತರುವಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ನಾನೇನು ಹೆಚ್ಚು ಮಾತುಗಳನ್ನ ಆಡೋದಿಲ್ಲ. ನಾನು ಬರುವಂತ ಸಂದರ್ಭದಲ್ಲಿ ನಮ್ಮ ರಾಜು ಅವರಿಗೆ ಹೇಳಿದೆ, ಫೋನ್ ಮಾಡಿ ಅಂಟೆ ಅವರಿಗೆ, ನಾನೇನ್ ಹೆಚ್ಚು ಮಾತಾಡೋದಿಲ್ಲಪ್ಪ, ಮಾತನಾಡುವಂತಹ ವ್ಯಕ್ತಿಗಳನ್ನ ನೀವು ಕರೆಸ್ತಾ ಇದ್ದೀರಿ.
ಎಲ್ಲರನ್ನು ನೋಡುವಂತಹ ವ್ಯಕ್ತಿಗಳನ್ನ ನೀವು ಕರೆಸ್ತಾ ಇದ್ದೀರಿ. ಹಿಂದೂ ಸಮಾಜವನ್ನ ಎತ್ತಿಡಿಯುವಂತಹ ವ್ಯಕ್ತಿಗಳನ್ನ ನೀವು ಕರೆಸ್ತಾ ಇದ್ದೀರಿ. ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಈ ವರ್ಷ ಬಹಳ ಖುಷಿಯಾಗಿದೆ. ಅದಕ್ಕ ಆ 3 ಜನ ವ್ಯಕ್ತಿಗಳನ್ನ ಏನು ಬರ್ತಾ ಇದ್ದಾರೆ, 3 ಜನ ಮಹಾತ್ಮರು ಸಂತರು ಅಂತಕ್ಕಂತ ರೀತಿಯಲ್ಲಿ ಏನು ಬರ್ತಾ ಇದ್ದಾರೆ, ಅವರ ಮಾತುಗಳನ್ನ ಕೇಳುವಂತಕ್ಕಾಗಿ ನಾನು ಬರ್ತೀನಿ ಅಂತಕ್ಕಂತ ಮಾತನ್ನ ಹೇಳಿದೆ. ಅದಕ್ಕಾಗಿ ಈ ಹೆಚ್ಚು ಸಮಯವನ್ನ ನಂದೇನು ಭಾಷಣ ಮಾಡಬೇಕಾಗಿತ್ತು, ಅನೇಕ ವಿಚಾರಗಳನ್ನ ಹೇಳಬೇಕಾಗಿತ್ತು. ಆ ಎಲ್ಲಾ ವಿಚಾರದ ಸಮಯವನ್ನ ಆ 3 ಜನರಿಗಾಗಿ ಕೊಡ್ತಾ ಇದ್ದೀನೋ ಅಂತಕ್ಕಂತ ಮಾತನ್ನ ಹೇಳುದ್ರ ಜೊತೆಯಲ್ಲಿ ಈ 3 ವರ್ಷ ನಡೀತಕ್ಕಂತ ಈ ಒಂದು ಕಾರ್ಯಕ್ರಮ ಇನ್ನೂ 16 ವರ್ಷಗಳು ಸಾಗಬೇಕಾಗಿದೆ. 100 ವರ್ಷಗಳು ಇದೇ ರೀತಿ ನಮ್ಮ ಸೇಡಂದಲ್ಲಿ ನಡಿಬೇಕಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ, ತನು ಮನದ ಸೇವೆಯನ್ನ ಯಾವತ್ತೂ ಈ ರಾಮೋತ್ಸವ ಸಮಿತಿ ಮೇಲೆ ಇರ್ಲಿ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಮಾತಿಗೆ ನಾನು ವಿರಾಮಿಸ್ತಾ ಇದ್ದೀನಿ. ಧನ್ಯವಾದಗಳು ಪರಮ ಪೂಜ್ಯರಿಗೆ. ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ರಾಮನವಮಿ ಉತ್ಸವ ಸಮಿತಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜು ಭವಾನಿ ಇವರಿಗೆ ನಮ್ಮ ರಾಜು ಔಟಿ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅವರಿಗೆ ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ, ಸನಾತನ ಧರ್ಮದ ಪ್ರಚಾರಕರಾಗಿ, ಸನಾತನ ಧರ್ಮದ ಒಂದು ಚಿಂತಕರಾಗಿ, ಹಿಂದೂ ಧರ್ಮದ ಒಂದು ವಾಗ್ಮಿಗಳಾಗಿ ಕರ್ನಾಟಕದ ನಾಡಿನಾದ್ಯಂತಕ್ಕೂ, ಕರ್ನಾಟಕದ ನಾಡಿನ ಎಲ್ಲ ಭಾಗಗಳಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ಒಂದು ಹಿಂದೂ ಸನಾತನ ಧರ್ಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹಿಂದುತ್ವ ಎಂತಕ್ಕಂತ ಒಂದು ವ್ಯತ್ಯಯವನ್ನ ವ್ಯಕ್ತಪಡಿಸ್ತಾ ಬಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಣ್ಣ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ್ ಇವರಿಂದ ಭಾಷಣ. ದಯವಿಟ್ಟು ಜೋರಾದ ಚಪ್ಪಾಳೆ ಅಣ್ಣವಿಗೆ ಕೊಡ್ತಾ ಈಗ ಮುಂದಿನ ಕ್ಷಮಿಸಬೇಕು. ಅದಕ್ಕಿಂತ ಮುಂಚಿತವಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಟಿವಿ ವಿಕ್ರಮದಲ್ಲಿ, ಯೂಟ್ಯೂಬ್ ನಲ್ಲಿ ಹಾಗೂ ಆ ಒಂದು ವಿಕ್ರಮ ಅಂತಕ್ಕಂತ ಒಂದು ಚಾನೆಲ್ ನಲ್ಲಿ ನಮ್ಮೆಲ್ಲರಿಗೂ ಪರಿಚಯಿತರು. ಆದ್ರೆ ಅವರು ಇಲ್ಲಿವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ದಿವಸನೂ ಕೂಡ ಅವರು ಭಾಗಿಯಾಗಿಲ್ಲ. ನಮ್ಮ ಒಂದು ಈ ರಾಮ ಸೇಡಂನ ಒಂದು ರಾಮಸೇನೆಯ ಒಂದು ಆಹ್ವಾನಕ್ಕೆ ಒಂದು ಇಂಬು ಕೊಟ್ಟು ಇವತ್ತು ಆಗಮಿಸೋದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನ ಸೇಡಂ ಜನರಿಂದ ನಾವು ನಿಮ್ಮನ್ನ ಕೊಡ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕುಮಾರಿ ಮುಮ್ತಾಜ್ ನೆಲ್ಲಡ್ಕ ಅವರಿಂದ ಭಾಷಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜಯ ಜಯ ಶ್ರೀರಾಮ್. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಸಂತ ಶ್ರೇಷ್ಠರ ಪಾದಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲಾ ಮಹನೀಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲಾ ಮಹನೀಯರಿಗೂ, ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ರಾಮ ಭಕ್ತರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನೀವೆಲ್ಲರ ಈ ಒಂದು ಸಂಭ್ರಮ ಸಡಗರವನ್ನು ನೋಡಿ ನನಗೆ ಒಂದು ಬಾರಿ 2024ರ ಅಯೋಧ್ಯ ದಿನಗಳು ನೆನಪಿಗೆ ಬಂತು.
ಅವತ್ತು ನನಗೆ ಟಿವಿ ವಿಕ್ರಮ ಒಂದು ಅವಕಾಶವನ್ನು ಕೊಡ್ತು ಅಂತ ಹೇಳ, ಅಥವಾ ಪ್ರಭು ಶ್ರೀರಾಮರ ನನ್ನ ಕರೆಸ್ಕೊಂಡ್ರು ಅಂತ ಹೇಳ. ಆದ್ರೆ ಆ ಪ್ರಭು ಶ್ರೀರಾಮರು ನಡೆದಾಡಿದಂತಹ ಆ ಪುಣ್ಯ ಭೂಮಿಯಲ್ಲಿ ಪಾದ ಸ್ಪರ್ಶ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ತು. ಅವತ್ತು ಅಯೋಧ್ಯೆ ಜನರಲ್ಲಿ ಎಷ್ಟು ಸಂಭ್ರಮ ಇತ್ತು, ಎಷ್ಟು ಸಡಗರ ಇತ್ತು ಪ್ರಭು ಶ್ರೀರಾಮರನ್ನ ಮತ್ತೆ ಸ್ವಾಗತ ಮಾಡೋದಕ್ಕೆ. ಇವತ್ತು ಅದೇ ಸಂಭ್ರಮ ಸಡಗರವನ್ನ ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ಬಹಳ ಸಂತೋಷ. ಈಗ ಒಂದು ಪ್ರಶ್ನೆ ಬರಬಹುದು, ಒಬ್ಬ ಮುಸಲ್ಮಾನಳಾಗಿ ನಾನು ಯಾಕೆ ಪ್ರಭು ಶ್ರೀರಾಮರ ಬಗ್ಗೆ ಮಾತನಾಡಬೇಕು ಅಂತ. ನಾನ್ ಕೇಳ್ತೀನಿ, ಯಾಕೆ ಮಾತಾಡಬಾರ್ದು? ಪ್ರಭು ಶ್ರೀರಾಮ ಅಂತಂದ್ರೆ ಸತ್ಯ, ಪ್ರಭು ಶ್ರೀರಾಮ ಅಂತಂದ್ರೆ ಧರ್ಮ, ಪ್ರಭು ಶ್ರೀರಾಮ ಅಂತಂದ್ರೆ ನ್ಯಾಯ, ಪ್ರಭು ಶ್ರೀರಾಮ ಅಂತಂದ್ರೆ ಆದರ್ಶ, ಪ್ರಭು ಶ್ರೀರಾಮ ಅಂತಂದ್ರೆ ಘನತೆ, ಪ್ರಭು ಶ್ರೀರಾಮ ಅಂತಂದ್ರೆ ಸಚ್ಚಾರಿತ್ರ್ಯ, ಪ್ರಭು ಶ್ರೀರಾಮ ಅಂತಂದ್ರೆ ಜೀವನ ಮಾರ್ಗ, ಪ್ರಭು ಶ್ರೀರಾಮ ಮರ್ಯಾದಾ ಪುರುಷೋತ್ತಮ. ಎಲ್ಲಿ ಒಬ್ಬ ಮಗ ತನ್ನ ತಂದೆಯ ಮಾತನ್ನ ನೆರವೇರಿಸೋದಕ್ಕೆ ತನ್ನದೆಲ್ಲವನ್ನು ಕೂಡ ತ್ಯಾಗ ಮಾಡಿ ಹೋಗ್ತಾನೋ ಅಲ್ಲಿ ಪ್ರಭು ಶ್ರೀರಾಮರಿರ್ತಾರೆ. ಎಲ್ಲಿ ಒಬ್ಬ ನಾಯಕ ತನ್ನ ಪ್ರಜೆಗಳಿಗೋಸ್ಕರ ಒಂದು ನ್ಯಾಯಯುತ ಆಡಳಿತವನ್ನು ನೀಡ್ತಾ ಇರ್ತಾನಲ್ವಾ, ಅಲ್ಲಿ ಪ್ರಭು ಶ್ರೀರಾಮರಿರ್ತಾರೆ. ಒಬ್ಬ ಆದರ್ಶ ಮಗನಾಗಿ, ಒಬ್ಬ ಆದರ್ಶ ಪತಿಯಾಗಿ, ಒಬ್ಬ ಆದರ್ಶ ಸಹೋದರನಾಗಿ, ಒಬ್ಬ ಆದರ್ಶ ಮಿತ್ರನಾಗಿ, ಒಬ್ಬ ಆದರ್ಶ ನಾಯಕನಾಗಿ, ಪ್ರತಿ ಒಂದರಲ್ಲೂ ಕೂಡ ಆದರ್ಶವನ್ನ ಸ್ಥಾಪಿಸಿರುವಂತಹ ಪ್ರಭು ಶ್ರೀರಾಮರು ಯಾರಿಗೆ ಆದರ್ಶ ಆಗಲ್ಲ ಹೇಳಿ? ಹಾಗಾಗಿ ನನಗೂ ಕೂಡ ಪ್ರಭು ಶ್ರೀರಾಮರು ಆದರ್ಶನೇ. ಪ್ರಭು ಶ್ರೀರಾಮನ ಜೀವನ ನಮಗೊಂದು ಪಾಠವನ್ನು ಕಲಿಸುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ನೀನು ಧರ್ಮವನ್ನ ರಕ್ಷಣೆ ಮಾಡು, ಧರ್ಮ ನಿನ್ನ ರಕ್ಷಣೆಯನ್ನ ಮಾಡುತ್ತೆ. ಹಾಗಾಗಿ ಪ್ರಭು ಶ್ರೀರಾಮರು ನಮಗೆಲ್ಲರಿಗೂ ಕೂಡ ಆದರ್ಶ ಆಗಲೇಬೇಕು. ಬಂಧುಗಳ, ನಾವೆಲ್ಲರೂ ಇವತ್ತು ರಾಮೋತ್ಸವ ಕಾರ್ಯಕ್ರಮದ ಸಲುವಾಗಿ ಸೇರಿದ್ದೀವಿ. ಪ್ರಭು ಶ್ರೀರಾಮರನ್ನ ಸಂಭ್ರಮಿಸ್ತಾ ಇದ್ದೀವಿ. ಆದ್ರೆ ಪ್ರಭು ಶ್ರೀರಾಮ ಯಾರು? ಒಂದು ಶ್ಲೋಕ ಇದೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಈ ಶ್ಲೋಕದ ಪ್ರತಿ ಪದದಲ್ಲೂ ಕೂಡ ಅರ್ಥ ಇದೆ. ರಾಮಾಯ, ಪ್ರಭು ಶ್ರೀರಾಮನ ತಂದೆ ದಶರಥ ಪ್ರಭು ಶ್ರೀರಾಮನನ್ನ ರಾಮ ಅಂತ ಕರಿತಾ ಇದ್ರು, ಹಾಗಾಗಿ ರಾಮಾಯ. ರಾಮಭದ್ರಾಯ, ಪ್ರಭು ಶ್ರೀರಾಮರ ತಾಯಿ ಪ್ರಭು ಶ್ರೀರಾಮರನ್ನ ರಾಮಭದ್ರ ಅಂತ ಕರಿತಾ ಇದ್ರು, ಹಾಗಾಗಿ ರಾಮಭದ್ರಾಯ. ರಾಮಚಂದ್ರಾಯ, ಪ್ರಭು ಶ್ರೀರಾಮನ ಚಿಕ್ಕಮ್ಮ ಕೌಸಲ್ಯ ಪ್ರಭು ಶ್ರೀರಾಮರನ್ನ ರಾಮಚಂದ್ರ ಅಂತ ಕರಿತಾ ಇದ್ರು. ಯಾಕಂದ್ರೆ ಪ್ರಭು ಶ್ರೀರಾಮರು ಚಿಕ್ಕವರಿದ್ದಾಗ ಚಂದ್ರನನ್ನ ನೋಡಿ ನನಗೆ ಆ ಚಂದ್ರ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ರಂತೆ. ಆಗ ಕನ್ನಡಿಯಲ್ಲಿ ಬಿಂಬವನ್ನ ತೋರಿಸಿ ಪ್ರಭು ಶ್ರೀರಾಮರನ್ನ ಸಮಾಧಾನ ಪಡಿಸ್ತಾ ಇದ್ರಂತೆ. ಹಾಗಾಗಿ ರಾಮಚಂದ್ರಾಯ. ವೇಧಸೆ, ಬ್ರಹ್ಮರ್ಷಿಗಳಾದಂತಹ ವಸಿಷ್ಠರು ಪರತತ್ವ ಅಂತ ತಿಳಿದು ಪ್ರಭು ಶ್ರೀರಾಮರನ್ನ ವೇಧಸೆ ಅಂತ ಕರೀತಾ ಇದ್ರು. ರಘುನಾಥಾಯ, ಅಯೋಧ್ಯೆ ಜನ ನಮ್ಮ ರಘುವಂಶದ ಅರಸ ಅಂತ ಹೆಮ್ಮೆಯಿಂದ ರಘುನಾಥಾಯ ಅಂತ ಹೇಳ್ತಾ ಇದ್ರು. ನಾಥಾಯ, ಸೀತಾಮಾತೆ ತಮ್ಮ ಪತಿಯನ್ನ ನಾಥ ಅಂತ ಕರೀತಾ ಇದ್ರು. ಇನ್ನು ನಮಃ ಅಂತಹ ಪ್ರಭು ಶ್ರೀರಾಮರಿಗೆ ನಮ್ಮ ನಮನಗಳು ಅನ್ನ ನೋಡಿ, ಇಲ್ಲಿ ಪ್ರತಿ ಪದದಲ್ಲೂ ಕೂಡ ನಮಗೆ ಅರ್ಥ ಇದೆ. ಪ್ರಭು ಶ್ರೀರಾಮ ಅಂತಂದ್ರೆ ಧರ್ಮ, ಧರ್ಮ ಅಂತ ಅಂದ್ರೆ ಪ್ರಭು ಶ್ರೀರಾಮ. ಹೌದಲ್ವೋ? ಪ್ರಭು ಶ್ರೀರಾಮರು ನಮಗೆ ಪ್ರತಿ ಒಂದರಲ್ಲೂ ಕೂಡ ಮಾರ್ಗದರ್ಶಕರಾಗಿ ಕಾಣ್ತಾರೆ. ಹೌದಲ್ವೋ? ಹೌದಲ್ವೋ? ರಾಮೋ ವಿಗ್ರಹವಾನ್ ಧರ್ಮ ಅಂದ್ರೆ ಧರ್ಮ ಮಾನವನ ರೂಪವನ್ನ ತಾಳಿದ್ರೆ ಅದು ಪ್ರಭು ಶ್ರೀರಾಮರೇ ಆಗಿರ್ತಾರೆ. ಅರ್ಥಾತ್ ರಾಮ ಅಂತಂದ್ರೆ ಧರ್ಮ, ಧರ್ಮ ಅಂತಂದ್ರೆ ರಾಮ. ಒಂದು ಪುಟ್ಟ ಉದಾಹರಣೆಯನ್ನು ಕೊಡೋದಾದ್ರೆ, ಪ್ರಭು ಶ್ರೀರಾಮರ ತಂದೆ ಕೌಸಲ್ಯಗೆ ಕೊಟ್ಟಂತಹ ಮಾತಿನ ಪ್ರಕಾರವಾಗಿ ಪ್ರಭು ಶ್ರೀರಾಮರನ್ನ ವನವಾಸಕ್ಕೆ ಕಳಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅವತ್ತು ಪ್ರಭು ಶ್ರೀರಾಮರಿಗೆ ಗೊತ್ತಿತ್ತು, ನಾನೇನು ತಪ್ಪೇ ಮಾಡ್ಲಿಲ್ಲ. ಆದ್ರೂ ಕೂಡ ಪ್ರಭು ಶ್ರೀರಾಮರು ಮಾತದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನೋ ಹಾಗೆ ತಮ್ಮ ತಂದೆಯ ಮಾತೆ ಧರ್ಮ ಅಂತ ಹೇಳಿ ವನವಾಸಕ್ಕೆ ಹೋಗ್ತಾರೆ.
ಅದು ಪ್ರಭು ಶ್ರೀರಾಮರು ಅಂತಂದ್ರೆ ಅವರಿಗೆ ಧರ್ಮನೇ ಎಲ್ಲಾಗಿತ್ತು. ಧರ್ಮಕ್ಕೋಸ್ಕರ ಎಲ್ಲವನ್ನ ಕೂಡ ತ್ಯಾಗ ಮಾಡೋದಕ್ಕೆ ಅವರು ಸಿದ್ಧರಾಗಿದ್ರು. ಇನ್ನು ಈ ಒಂದು ಶ್ಲೋಕವನ್ನ ಕೇಳಿರ್ತೀರಾ, ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರ ಇತಾಸ್ತು ನಾ ಪೂಜ್ಯಂತೆ ಸರ್ವಸ್ತತ್ರಾಹ ಫಲಾಹ ಕ್ರಿಯಾಹ. ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನ ಆಗುತ್ತೋ ಅಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ವ್ಯರ್ಥ ಆಗುತ್ತೆ. ಯಾಕೆ ನಾನು ಇದನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಭು ಶ್ರೀರಾಮರಂತಹ ಧರ್ಮದ ಬಗ್ಗೆ ಮಾತನಾಡುವಾಗ ಅಲ್ಲಿ ಒಂದು ಅಧರ್ಮ ಶಕ್ತಿ ಬರ್ಲೇಬೇಕಲ್ವಾ. ರಾವಣ ಸೀತಾ ಮಾತೆಯನ್ನ ಅಪಹರಿಸ್ತಾನೆ, ಮೋಸದಿಂದ ಅಪಹರಿಸ್ತಾನೆ. ಆ ಸಂದರ್ಭದಲ್ಲಿ ಪ್ರಭು ಶ್ರೀರಾಮ ತಮ್ಮ ವಾನರ ಸೇನೆಯ ಜೊತೆಗೆ ಲಂಕೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯುದ್ಧವನ್ನ ಮಾಡ್ತಾರೆ. ಯುದ್ಧದಲ್ಲಿ ಏನಾಗುತ್ತೆ? ಧರ್ಮ ಗೆಲ್ಲುತ್ತೆ. ಅಧರ್ಮದ ವಿರುದ್ಧ ಧರ್ಮ ಗೆಲ್ಲುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಂಥದ್ದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾಯಾಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದ್ರೆ ಯಾವಾಗೆಲ್ಲ ಧರ್ಮದ ಅವನತಿಯಾಗುತ್ತೋ ಅಧರ್ಮದ ಉನ್ನತಿಯಾಗುತ್ತೋ ಅವಾಗೆಲ್ಲವೂ ಕೂಡ ನಾನು ಅವತಾರವನ್ನ ತಾಳ್ತೀನಿ. ದುಷ್ಟರ ವಿನಾಶಕ್ಕೆ, ಸಾಧುಗಳ ರಕ್ಷಣೆಗೋಸ್ಕರ, ಧರ್ಮದ ಸಂಸ್ಥಾಪನೆಗೋಸ್ಕರ ಪ್ರತಿ ಯುಗದಲ್ಲೂ ಕೂಡ ನಾನು ಅವತಾರವನ್ನ ತಾಳ್ತೀನಿ. ಅದಕ್ಕೆ ರಾವಣನಂತಹ ಅಧರ್ಮ ಶಕ್ತಿಯನ್ನ ನಾಶ ಮಾಡೋದಕ್ಕೆ ಪ್ರಭು ಶ್ರೀರಾಮನ ಅವತಾರವನ್ನ ತಾಳ್ತಾನೆ. ಅಂದ್ರೆ ನಾವಿಲ್ಲಿ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಅಧರ್ಮ ಎಷ್ಟೇ ಶಕ್ತಿಶಾಲಿಯಾಗಿರ್ಲಿ ಕೊನೆಗೆ ಗೆಲ್ಲುವಂಥದ್ದು ಯಾವುದು? ಧರ್ಮನೇ ಗೆಲ್ಲುವಂಥದ್ದು. ಹೌದಲ್ವೋ? ಇನ್ನು ನಾವು ಈಗ ಅಯೋಧ್ಯೆ ಅನ್ನುವಂತಹ ವಿಚಾರ ಬಂದಾಗ ಅಥವಾ ರಾವಣನಂತಹ ವಿಚಾರ ಬಂದಾಗ ನಮಗೆ ಅಯೋಧ್ಯೆ ನೆನಪಾಗತ್ತೆ. ಅಯೋಧ್ಯೆ ಅಂದ್ರೆ ಧರ್ಮ. ಆ ಧರ್ಮದ ವಿರುದ್ಧ ಧರ್ಮ ಯಾವತ್ತೂ ಕೂಡ ಜಯವನ್ನ ಸಾಧಿಸುತ್ತೆ ಅಂತ ಅಂದಾಗ ನಮಗಿವತ್ತು ನಮ್ಮ ಕಣ್ಣ ಮುಂದೆ ಒಂದು ಅದ್ಭುತ ಸಾಕ್ಷಿಯಾಗಿ ನಿಂತಿರುವಂಥದ್ದು ಅಯೋಧ್ಯೆಯಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತಿರುವಂತಹ ರಾಮ ಮಂದಿರ. ಒಂದು ಕಡೆ ರಾಮ ಮಂದಿರ ನಿರ್ಮಾಣ ಆಗಲೇಬಾರದು ಅಂತ ಪಣ ತೊಟ್ಟು ನಿಂತಿದ್ದಂತಹ ಅಧರ್ಮಿಗಳು, ಮತ್ತೊಂದು ಕಡೆ ರಾಮ ಮಂದಿರ ನಿರ್ಮಾಣ ಆಗಲೇಬೇಕು ಅಂತ ನಿರಂತರವಾಗಿ ಹೋರಾಟವನ್ನ ಮಾಡಿ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಧರ್ಮಿಗಳು. ಕೊನೆಗೆ ಏನಾಗುತ್ತೆ? ಧರ್ಮದ ಜಯ ಆಗುತ್ತೆ. ಖಂಡಿತವಾಗ್ಲೂ ತಡ ಆಗಿರಬಹುದು, ಆದರೆ ಅಧರ್ಮದ ವಿರುದ್ಧ ಜಯವನ್ನ ಗಳಿಸಿರುವಂಥದ್ದು ಧರ್ಮನೇ. ಇವತ್ತು ನಮಗೆ ಅಯೋಧ್ಯೆ, ಪ್ರಭು ಶ್ರೀರಾಮ ಅಂತಂದ ತಕ್ಷಣ ಮೊದಲಿಗೆ ನೆನಪಾಗುವಂಥದ್ದು ಅಯೋಧ್ಯೆ. ಪ್ರಭು ಶ್ರೀರಾಮ ಅಂತಂದ ತಕ್ಷಣ ನಮಗೆ ಮೊದಲಿಗೆ ನೆನಪಾಗುವಂಥದ್ದು ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿರುವಂತಹ ಆ ಪುಟ್ಟ ಬಾಲರಾಮ. ಇವತ್ತು ನಾವು ಆ ಭವ್ಯ ರಾಮ ಮಂದಿರಕ್ಕೆ, ಅದಕ್ಕೆ ಕಾರಣಕರ್ತರಾದಂತಹ ರಾಮ ಭಕ್ತನಿಗೆ ಒಂದು ಧನ್ಯವಾದವನ್ನು ತಿಳಿಸ್ಲೇಬೇಕಲ್ವಾ? ನರೇಂದ್ರ ಮೋದಿಜಿಯವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ತಿಳಿಸ್ಲೇಬೇಕು. ಅಯೋಧ್ಯೆಯಲ್ಲಿ ಆ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಸುಮಾರು 500 ವರ್ಷಗಳ ಹೋರಾಟವನ್ನ ಮಾಡಬೇಕಾಯ್ತು. ಅದೆಷ್ಟೋ ಲಕ್ಷಾಂತರ ಕರ ಸೇವಕರು ತಮ್ಮ ಜೀವವನ್ನ ಅರ್ಪಣೆ ಮಾಡ್ತಾರೆ. ಆದ್ರೆ ಅವತ್ತು ಇದ್ದಂತಹ ರಾಮ ವಿರೋಧಿಗಳು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ.
ಅವರಿಗೆ ರಾಮ ಮಂದಿರ ನಿರ್ಮಾಣ ಆಗುವಂಥದ್ದು ಬೇಕಾಗಿರ್ಲಿಲ್ಲ. ಆದ್ರೆ ಅವತ್ತು ಅಷ್ಟೆಲ್ಲ ನೋವು, ಹಿಂಸೆ, ಅವಮಾನ ಆಗ್ತಾ ಇದ್ರು ಕೂಡ ಪ್ರತಿ ಒಬ್ಬ ಸನಾತನಿ ಕೂಡ ತಾಳ್ಮೆಯಿಂದ ಕಾಯ್ತಾ ಇದ್ರು. ಒಂದು ಭರವಸೆಯ ದಿನಕ್ಕೋಸ್ಕರ ಕಾಯ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ಅಧರ್ಮದ ವಿರುದ್ಧ ಧರ್ಮ ಜಯವನ್ನ ಗಳಿಸುತ್ತೆ ಅಂತ. ಕೊನೆಗೂ ಕೂಡ ಆ ದಿನ ಬಂದೇ ಬಿಡುತ್ತೆ. ರಾಮ ಭಕ್ತ ಮೋದಿಜಿಯವರು ತಮ್ಮ ನಾಯಕತ್ವವನ್ನ ಸ್ವೀಕಾರ ಮಾಡ್ತಾರೆ. ರಾಮ ಮಂದಿರ ನಿರ್ಮಾಣದ ನೇತೃತ್ವವನ್ನ ತೆಗೆದುಕೊಳ್ತಾರೆ. ಬಹಳ ಕಷ್ಟ ಆಯ್ತು. ಕಾನೂನಾತ್ಮಕವಾಗಿ ಆಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ಹಲವಾರು ಸವಾಲುಗಳು ಎದುರಾದವು. ಆದ್ರೆ ಅವೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಸಾಧು ಸಂತರ ನೇತೃತ್ವದಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ, ಅವರೆಲ್ಲರ ಮಾರ್ಗದರ್ಶನದಲ್ಲಿ ಅಯೋಧ್ಯೆಯಲ್ಲಿ ಇವತ್ತು ಭವ್ಯ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಆ ಒಂದು ರಾಮ ಭಕ್ತನಿಗೆ ಧನ್ಯವಾದವನ್ನ ನಾವೆಲ್ಲರೂ ಕೂಡ ತಿಳಿಸಲೇಬೇಕು. ಆದ್ರೂ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಪ್ರಭು ಶ್ರೀರಾಮರು 500 ವರ್ಷಗಳ ಕಾಲ ಕಾದ್ರು? ಬಹುಶಃ ಪ್ರಭು ಶ್ರೀರಾಮರಿಗೆ ಕೂಡ ಇತ್ತೋ ಏನೋ, ರಾಮ ಭಕ್ತನ ನೇತೃತ್ವದಲ್ಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು. ಅದಕ್ಕೆ ಪ್ರಭು ಶ್ರೀರಾಮರು ತಾಳ್ಮೆಯಿಂದ ಟೆಂಟಲ್ಲಿ ಕಾಯ್ತಾ ಇದ್ರು. ರಾಮ ಭಕ್ತ ಸರಕಾರ ಬರುತ್ತೆ. ಯಾವ ರೀತಿ? ಜೈ ಹನುಮಾನ್ ಜ್ಞಾನ ಗುಣ ಸಾಗರ, ಜೈ ಕಪೀಸತಿ ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ. ಯಾವ ರೀತಿ ಆಂಜನೇಯ ರಾಮನಿಗೋಸ್ಕರ ಎಲ್ಲವನ್ನ ಕೂಡ ತ್ಯಾಗ ಮಾಡ್ತಾ ಇದ್ರು, ಹಾಗೆ ತನ್ನ ದೇಶಕ್ಕೋಸ್ಕರ, ತನ್ನ ಧರ್ಮಕ್ಕೋಸ್ಕರ ಸರ್ವಸ್ವವನ್ನ ಕೂಡ ತ್ಯಾಗ ಮಾಡಿರುವಂತಹ ರಾಮ ಭಕ್ತ ನರೇಂದ್ರ ಮೋದಿಜಿಯವರಿಗೋಸ್ಕರ ನರೇಂದ್ರ ಮೋದಿಜಿಯವರ ಜೊತೆಗೆ ಹನುಮನ ಆಗಿರುವಂತಹ ಯೋಗೀಜಿಯವರು ಕೂಡ ಸೇರಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಆ ಮೂಲಕ ಸುಮಾರು 500 ವರ್ಷಗಳ ಹೋರಾಟ, ಅದೆಷ್ಟೋ ಲಕ್ಷಾಂತರ ಕರಸೇವಕರ ಬಲಿದಾನ, ಎಲ್ಲದಕ್ಕೂ ಕೂಡ ಒಂದು ನ್ಯಾಯ ಸಿಕ್ತು. ಇವತ್ತು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಹೌದಾ ಅಲ್ವೋ? ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆದ್ರೂ ಇವತ್ತು ರಾಮ ಮಂದಿರವನ್ನ ವಿರೋಧ ಮಾಡ್ತಾ ಇದ್ದಂಥವ್ರು ಕೂಡ ರಾಮನವಮಿಗೆ ಶುಭಾಶಯ ತಿಳಿಸುವಂತಹ ಸಮಯ ಪರಿಸ್ಥಿತಿ ಇವತ್ತು ಬಂದು ತಲುಪಿದೆ ಅಂತಂದ್ರೆ ಹಿಂದೂಗಳ ಒಗ್ಗಟ್ಟಾಗಿರಬಹುದು ಅಥವಾ ಒಂದು ರಾಮ ಭಕ್ತ ಸರಕಾರದ ತಾಕತ್ತು ಏನನ್ನುವಂಥದ್ದು ಇಲ್ಲಿ ನಮಗೆ ಅರ್ಥ ಆಗತ್ತೆ. ಇಲ್ಲಿ ನಾವು ಯಾರನ್ನ ಕೂಡ ಉಲ್ಲೇಖ ಮಾಡಿ ಹೇಳ್ತಾ ಇಲ್ಲ. ರಾಮ ವಿರೋಧಿಗಳು ರಾಮ ಜಪವನ್ನ ಮಾಡೋದಕ್ಕೆ ಆರಂಭ ಮಾಡಿದ್ರೆ ರಾಮ ಭಕ್ತರು ಅವರೆಲ್ಲರನ್ನ ಕೂಡ ಬಹಳ ಖುಷಿಯಿಂದ ಸ್ವೀಕಾರ ಮಾಡ್ತಾರೆ. ಹೌದಾ ಅಲ್ವಾ? ಒಂದ್ 2-3 ನಿಮಿಷದಲ್ಲಿ ನಾನು ಮುಗಿಸು ಬಿಡ್ತೀನಿ. ನಿಮ್ಮ ಪ್ರೀತಿಗೆ ನಾನು ಆಭಾರಿ. ನಾವೀಗೆಲ್ಲರಿಗೂ ಕೂಡ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈ ಒಂದು ಭಜನೆ ಪ್ರತಿಯೊಬ್ಬರಿಗೂ ಗೊತ್ತು. ಇದಾದ ನಂತರ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್, ಇದಾದ ನಂತರದ 2 ಸಾಲನ್ನ ಹೇಳಿ ಅಂತಂದ್ರೆ ಹೆಚ್ಚಾಗಿ ಎಲ್ರು ಏನ್ ಹೇಳ್ತಾರೆ? ಈಶ್ವರ ಅಲ್ಲ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್, ಹಿಂಗೆ ಹೇಳೋದಲ್ವಾ? ಆದ್ರೆ ಇದು ನಿಜವಾದಂತಹ ಭಜನೆ ಅಲ್ಲ. ಇದು ಅವತ್ತು ಓಲೈಕೆಗೋಸ್ಕರ, ಮುಸಲ್ಮಾನರ ಓಲೈಕೆಗೋಸ್ಕರ ಬದಲಾವಣೆ ಮಾಡಿರುವಂಥದ್ದು. ನಿಜವಾದ ಭಜನೆ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್, ಸುಂದರ ವಿಗ್ರಹ ಮೇಘ ಶ್ಯಾಮ್, ಗಂಗಾ ತುಳಸಿ ಶಾಲಿಗ್ರಾಮ್, ಭದ್ರಗಿರೀಶ್ವರ ಸೀತಾರಾಮ್, ಭಗತ ಜನಪ್ರಿಯ ಸೀತಾರಾಮ್, ಜಾನಕಿ ರಮಣ ಸೀತಾರಾಮ್, ಜಯ ಜಯ ರಾಘವ ಸೀತಾರಾಮ್. ಹಾಗಾಗಿ
ಬದಲಾವಣೆ ಅನ್ನುವಂಥದ್ದು ನಮ್ಮಿಂದನೇ ಆರಂಭ ಆಗ್ಲಿ, ಇಲ್ಲಿಂದನೇ ಆರಂಭ ಆಗ್ಲಿ, ಈ ಕ್ಷಣದಿಂದನೇ ಆರಂಭ ಆಗ್ಲಿ. ಭವ್ಯ ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಹಿಂದೂಗಳೇ, ಪ್ರತಿಯೊಬ್ಬರು ಕೂಡ ಸನಾತನ ಬೇರಿಗೆ ಸೇರಿದಂಥವರೇ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರಭು ಶ್ರೀರಾಮನ ಆದರ್ಶವನ್ನ ಮೈಗೂಡಿಸ್ಕೊಂಡು ನಾವೆಲ್ಲರೂ ಕೂಡ ಯಾವ ರೀತಿ ರಾಮ ಸೇತು ನಿರ್ಮಾಣಕ್ಕೆ ಆ ಪುಟ್ಟ ಅಳಿಲಿದೆಯಲ್ವಾ, ಅದು ಯಾವ ರೀತಿ ತನ್ನ ಕೊಡುಗೆಯನ್ನ ಕೊಟ್ಟಿತ್ತೋ ಹಾಗೆ ನಾವೆಲ್ಲರೂ ಕೂಡ ಪ್ರಭು ಶ್ರೀರಾಮರ ಆದರ್ಶದ ಜೊತೆಗೆ ಭವ್ಯ ಭಾರತ ನಿರ್ಮಾಣದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ರಾಮೋತ್ಸವ ಸಮಿತಿಗೆ ನಾನು ಧನ್ಯವಾದಗಳನ್ನ ತಿಳಿಸಲೇಬೇಕು. ನಿಮ್ಮೆಲ್ಲರ ಪ್ರೀತಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಹಾಗೆ ಈ ಒಂದು ವೇದಿಕೆಯ ಮೂಲಕ ನಾನು ಟಿವಿ ವಿಕ್ರಮ ಕುಟುಂಬ, ನನ್ನ ಗುರುಗಳಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್, ಅದೇ ರೀತಿ ನನ್ನ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಒಂದು ಮಾತನ್ನ ನಾನು ಹೇಳಲೇಬೇಕು, ಇಷ್ಟು ಸನಾತನಿಗಳ ಮಧ್ಯದಲ್ಲಿ ನಾನೊಬ್ಳು ಮುಸ್ಲಿಂ ಹೆಣ್ಣು ಮಗಳು ಇಷ್ಟು ಧೈರ್ಯವಾಗಿ, ಇಷ್ಟು ಗರ್ವದಿಂದ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದು ಸನಾತನ ಧರ್ಮದ ಶ್ರೇಷ್ಠತೆ, ಅದು ಸನಾತನ ಧರ್ಮದ ಅದ್ಭುತ, ಅದು ಹಿಂದೂ ಸಮಾಜದ ಅದ್ಭುತ ಅಂತ ಹೇಳೋದಕ್ಕೆ ನಿಜವಾಗ್ಲೂ ನಾನು ಇಷ್ಟಪಡ್ತೀನಿ. ಹಾಗೆ ಕೊನೆಯಲ್ಲಿ ಒಂದಂತೂ ಹೇಳಬಲ್ಲೆ, ಪ್ರಭು ಶ್ರೀರಾಮರು ಕೇವಲ ವ್ಯಕ್ತಿ ಅಲ್ಲ, ಪ್ರಭು ಶ್ರೀರಾಮ ನಮ್ಮ ಸಂಸ್ಕೃತಿ, ಪ್ರಭು ಶ್ರೀರಾಮ ನಮ್ಮೆಲ್ಲರ ಆತ್ಮ. ಹಾಗಾಗಿ ಈ ಭೂಮಿಯಲ್ಲಿ ಎಲ್ಲಿವರೆಗೂ ಕೂಡ ಧರ್ಮವನ್ನ ನಂಬೋರು ಇರ್ತಾರೋ ಅಲ್ಲಿವರೆಗೆ ಪ್ರಭು ಶ್ರೀರಾಮರ ಹೆಸರನ್ನ ಯಾರು ಏನೇ ಮಾಡ್ಲಿ, ಕೋಟಿಗೆ ಹೋಗ್ಲಿ, ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಪ್ರಭು ಶ್ರೀರಾಮರ ಹೆಸರನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಘೋಷಣೆಯನ್ನು ಕೂಗೋಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದಗಳು. ಸನಾತನ ಧರ್ಮ ಅಂದ್ರೇನೆ ಒಂದು ಶಕ್ತಿ. ಆ ಶಕ್ತಿಯ ಬಗ್ಗೆ ಒಬ್ಬ ತಾನಾಗಿ ತಾನೇ ನಿಂತು ಹೇಳ್ತಾರೆ ಅಂತಂದ್ರೆ ಸನಾತನ ಧರ್ಮಕ್ಕೆ ಅದೆಷ್ಟು ಶಕ್ತಿ ಇರಬಹುದು ಅಂತಕ್ಕಂಥ ಒಂದು ಮಾತನ್ನ ತಮ್ಮೆಲ್ಲರಿಗೆ ಸಾಬೀತುಪಡಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಧರ್ಮದಲ್ಲಿ ಮುಸ್ಲಿಮರಾಗಿದ್ರು ಇಂಥ ಒಂದು ಸನಾತನ ಹಿಂದೂ ಧರ್ಮದ ಪರವಾಗಿ ಕೆಚ್ಚೆದೆಯಿಂದ ನಾನು ಕೂಡ ಒಬ್ಬ ಹಿಂದುತ್ವವಾದಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ನಮ್ಮ ಭಾಷಣಕಾರರಾಗಿರ್ತಕ್ಕಂಥ ಮುಮ್ತಾಜ್ ಅವರಿಗೆ ತುಂಬು ಹೃದಯದ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ಈಗ ಈ ಒಂದು ರಾಮೋತ್ಸವ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಜು ಭವಾನಿ ಅವರು ಬಂದು ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. अयोध्यापति श्री रामचंद्र भगवान की जय श्री राम। भारत माता की जय श्री राम। गौ माता की, गंगा माता की, नमः पार्वती पते हर हर महादेव। ಸೇಡಂ ತಾಲೂಕಿನ ಇವತ್ತಿನ ದಿವಸ ಈ ಒಂದು ಶ್ರೀರಾಮನವಮಿಯ ಒಂದು ಶೋಭಾಯಾತ್ರೆ ನಿಮಿತ್ತದ ಈ ಒಂದು ವೇದಿಕೆ
ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಪರಮ ಪೂಜ್ಯ ಪಂಚಾಕ್ಷರಿ ಅಪ್ಪಾಜಿ ಅವರಿಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಒಂದು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿ ಒಂದು ಭಾಗದಲ್ಲಿ ಮೊಟ್ಟ ಮೊದಲಿಗೆ ವಾಗ್ಮಿಗಳಾಗಿ ಬಂದಂಥ ನಮ್ಮ ಸಹೋದರಾದಂಥ ಶ್ರೀಕಾಂತ್ ಶೆಟ್ಟಿ ಕಾರ್ಕಳಜಿ ಅವರಿಗೆ ಹಾಗೂ ನಮ್ಮ ಭಗಿನಿಯಾದಂಥ ಮಮತಾಜಿ ಅವರಿಗೆ ಹಾಗೂ ರೂಪಾ ಮನ್ಕೂರ್ ಅವರು ಕೂಡ ನಾನು ತುಂಬು ಹೃದಯದಿಂದ ನಮಸ್ಕರಿಸುತ್ತಾ, ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರೂ ಕೂಡ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಈ ಒಂದು ರಾಮೋತ್ಸವ 3ನೇ ವರ್ಷದ ಈ ಒಂದು ಶೋಭಾಯಾತ್ರೆ ಈ ವೇದಿಕೆ ಇಷ್ಟು ಅದ್ದೂರಿಯಾಗಿ ನಡಿಬೇಕಂತಂದ್ರೆ ತಾವೆಲ್ಲರೂ ಕಾರಣ. ತಮ್ಮ ಕಾಲಿಗೆ ನನ್ನ 100 ನಮನಗಳಂತೇಳಿ ನಾ ಈ ಮೂಲಕ ಕೇಳಬೇಕು. ಬಂಧುಗಳೇ, ನಾವು ಕಲಬುರಗಿಯಲ್ಲಿ ಸುಮಾರು 2013-14 ವರ್ಷದಲ್ಲಿ ಮೊದಲನೇ ಬಾರಿಗೆ ಗೋ ಹತ್ಯೆ ನಿಷೇಧ ಅಂಥೇಳಿ ಒಂದು ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ದೀವಿ ನಾವು. ಆ ಒಂದು ಕಾರ್ಯಕ್ರಮದಲ್ಲಿ ಅಪ್ಪಾಜಿಯವರು ಕೂಡ ಬಂದಿದ್ರು. ಅವರಿಗೆ ಸ್ವಲ್ಪ ಅಪ್ಪಾಜಿಯವರು ಬಂದಿದ್ರು. ಸುಮಾರು 51 ಮಠಾಧೀಶರು ಮತ್ತು ವಿಶೇಷವಾಗಿ ಆ ಒಂದು 2013ರಲ್ಲಿ ಮೊಟ್ಟ ಮೊದಲಿಗೆ ಕಲಬುರಗಿಯ ಒಂದು ನಗರಕ್ಕೆ ಹೈದರಾಬಾದ್ ಟೈಗರ್ ರಾಜಾ ಸಿಂಗ್ ಅವರು ಕೂಡ ಆ ಒಂದು ಕಲಬುರಗಿ ನಗರಕ್ಕೆ ನಾವು ಕರೆಸಿದ್ದೀವಿ. ಅದಾದ ನಂತರ ಇವತ್ತಿನ ದಿವಸ ತಾವೆಲ್ಲರೂ ಕೇಳಿರಬಹುದು ಯಾವ ರೀತಿ ಹೈದರಾಬಾದಲ್ಲಿ ಕಾರ್ಯಕ್ರಮ ಶೋಭಾಯಾತ್ರೆ ನಡೀತ ಅಂತ ಹೇಳಿ. ತಾವೆಲ್ಲರಿಗೂ ಗೊತ್ತಿರಬೇಕು, ಈ ಒಂದು ಶೋಭಾಯಾತ್ರೆ ಹೈದರಾಬಾದ್ನಲ್ಲಿ ಏನು ಆಗ್ತಾ ಇದೆ, ಆ ಒಂದು ಶೋಭಾಯಾತ್ರೆ 15 ವರ್ಷದ ಶೋಭಾಯಾತ್ರೆ. ಕಲಬುರಗಿಯಲ್ಲಿ ಆಗ್ತಕ್ಕಂಥ ಶೋಭಾಯಾತ್ರೆ 13ನೇ ವರ್ಷ ಶೋಭಾಯಾತ್ರೆ. ಅಂದ್ರೆ ರಾಜಾ ಸಿಂಗ್ ಅವರು ಶೋಭಾಯಾತ್ರೆ ಮಾಡಿದ 2 ವರ್ಷಕ್ಕೆ ಕಲಬುರಗಿಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಶೋಭಾಯಾತ್ರೆ. ತಮಗೆಲ್ಲರಿಗೂ ಗೊತ್ತಿರಬೇಕು, ಇವತ್ತಿನ ದಿವಸ ಏನು ಇದು ವಿಗ್ರಹ ಇದೆ, ಇದು ವಿಗ್ರಹ ಸಾಮಾನ್ಯವಾದ ವಿಗ್ರಹ ಅಲ್ಲ, ಇದು ರಾಜಾ ಸಿಂಗ್ ಅವರು ಕೊಟ್ಟಂತ ವಿಗ್ರಹ ಅಂತ ಹೇಳ್ತೀವಿ. ಇಡೀ ಕರ್ನಾಟಕದಲ್ಲಿ, ಕೇವಲ ಕರ್ನಾಟಕದಲ್ಲ, ಈ ಭಾಗದಲ್ಲಿ ಮೂರ್ತಿ ಈ ಯಾವ ರೀತಿ ಇದು ಮೂರ್ತಿ ಫಿನಿಶಿಂಗ್ ಇದೆ, ಇದು ಮೂರ್ತಿ ಕೇವಲ ರಾಜಾ ಸಿಂಗ್ ಅವರ ಶೋಭಾಯಾತ್ರೆಗೆ ಇರ್ಬೇಕಂತ ಹೇಳಿ ಅವ್ರು ತಯಾರು ಮಾಡಿದ್ರು. ಅದು ಆದ್ಮೇಲೆ 2ನೇ ಮೂರ್ತಿ ಅಂತಂದ್ರೆ ಇದು 2ನೇ ಮೂರ್ತಿ ಹೆಂಗ್ ಕೊಟ್ರಪ್ಪ ಅಂತಂದ್ರೆ, ತೆಲಂಗಾಣದಲ್ಲಿ ಆದ್ಮೇಲೆ ಏನಾದರೂ ಶೋಭಾಯಾತ್ರೆ ಪ್ರಾರಂಭವಾಗಿದೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಇಷ್ಟೊಂದು ದೊಡ್ಡ ಗಾತ್ರದ ಮೂರ್ತಿ. ಬಂಧುಗಳೇ, ನಾವು 13 ವರ್ಷ ಈಗ ಯಾವ ರೀತಿ ವಾತಾವರಣ ಭಾರತದಲ್ಲಿ ಆಗಿದೆ ಅಂತಂದ್ರೆ, ಎಲ್ಲರೂ ಕೂಡ ಎದಿ ತಟ್ಟಿ ಹೇಳ್ತೀವಿ ನಾವು ಜೈ ಶ್ರೀರಾಮ್ ಅಂತ ಹೇಳಿ. 13-15 ವರ್ಷದ ಹಿಂದೆ ನಾನು ಒಂದು ರಾಮನವಮಿ ಶೋಭಾಯಾತ್ರೆ ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರೆ ನನಗೆ 2 ದಿವಸ ಒಯ್ದು ತಹಸೀಲ್ ಆಫೀಸ್ ಜೈಲ್ನಲ್ಲಿ ಕುಂದಿರಿಸಿದ್ದಾರೆ ಬಂಧುಗಳೇ. 2 ದಿವಸ 50 ಲಕ್ಷದ ಬಾಂಡ್. ಯಾವುದೇ ಕಾರಣಕ್ಕೂ ನಿಮಗೆ ಶೋಭಾಯಾತ್ರೆ ಮಾಡಲು ನಾವು ಕೊಡೋದಿಲ್ಲ ಅಂತ ಹೇಳಿ. ಅಂಥದ್ರಲ್ಲಿ ಕಲಬುರಗಿ ಜನ, ಕಲಬುರಗಿ ರಾಮ ಭಕ್ತರು, ಕಲಬುರಗಿ ಯುವಕರು ಎಲ್ಲರೂ ಸೇರಿ ಒಂದು ಭಕ್ತಿಪೂರ್ವಕವಾಗಿ ನಾವು ಯಾವುದೇ ರೀತಿ ಕೇಸ್ ಹಾಕ್ತಾರಕಂತ ಹೇಳಿಕೆಸಿಂದ ಜಿದ್ದಿಗೆ ಬಿದ್ದಿ ಯಾವ ರೀತಿ ಶೋಭಾಯಾತ್ರೆ ಪ್ರಾರಂಭ ಮಾಡಿದ್ದೆ. ಇವತ್ತಿನ ದಿವಸ ತಾವೆಲ್ಲರೂ ನೋಡಿರ್ಬೋದು, ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ಕಲಬುರಗಿ ಶೋಭಾಯಾತ್ರೆ ಇದೆ. ಇಡೀ ಕರ್ನಾಟಕದಲ್ಲಿ ಅಂದ್ರೆ ಕಲಬುರಗಿ ಶೋಭಾಯಾತ್ರೆ. ನಮಗೆ ಖುಷಿ ಆಗುತ್ತೆ. ಕೇವಲ ಕಲಬುರಗಿಯಲ್ಲಿಲ್ಲ, ನಾವು ಇಂಥ ಮೂರ್ತಿಗಳನ್ನ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲೂ ಶೋಭಾಯಾತ್ರೆ ಮಾಡ್ತಕ್ಕಂಥ ನಮ್ಮ ಬಂಧು ಮಿತ್ರರಿಗೆ, ಸಹೋದರಿ ಕೂಡ ನಾವು ಮೂರ್ತಿಯನ್ನು ಕೊಡ್ತಾ ಇದ್ದೀವಿ. ಅಂತಂದ್ರೆ ನಾವು ಒಂದು ಶೋಭಾಯಾತ್ರೆ ಮಾಡೋ ಸಲುವಾಗಿ ಮೂರ್ತಿಯನ್ನು ಕೊಡ್ತಾ ಇದ್ದೀವಿ. ಸುಮಾರು 10 ವರ್ಷ ಸತತವಾಗಿ
ನಮ್ಮ ಹುಮ್ನಾಬಾದ್ ತಾಲೂಕಿನ ವೀರಭದ್ರೇಶ್ವರ ಮಠ ಏನಿದೆ ಆ ಮಠದವರಿಗೂ ಕೂಡ ಈ ಒಂದು ಮೂರ್ತಿ ಶೋಭಾಯಾತ್ರೆ ಮಾಡಲು ಕೊಟ್ಟಂತ ಒಂದು ಹೆಗ್ಗಳಿಕೆ ಕಲಬುರಗಿ ಮಹಾನಗರಕ್ಕೆ ಹೋಗುತ್ತೆ. ಇವತ್ತಿನ ದಿವಸ ಈ ಒಂದು ಸೇಡಂ ನಗರಕ್ಕೆ ನಮ್ಮಂತ ನಾವು ಏನು ಪ್ರಾರಂಭ ಮಾಡಿದ್ದಷ್ಟೇ. ಇವತ್ತಿನ ದಿವಸ ಕಲಬುರಗಿಯಲ್ಲಿ ಯಾವ ರೀತಿ ರಾಮನವಮಿ ಶೋಭಾಯಾತ್ರೆ ಆಗಿದೆ ಅಂತಂದ್ರೆ ಕೇವಲ ಅಲ್ಲಿ ಡಿಜೆ ಬೇಡ, ಏನು ಬೇಡ್ರಿ, ಒಂದು ಟ್ರ್ಯಾಕ್ಟರ್ ಮೇಲೆ ರಾಮನ ಪ್ರತಿಮೆ ನಿಂದಿರಿಸಿ, ಅಪ್ಪಾಜಿಯವರೇ, ರಾಮನ ಪ್ರತಿಮೆ ನಿಂದಿರಿಸಿ ಇಂಜನ್ ಹಚ್ಚೋದ್ ಬೇಕಾಗಿಲ್ರಿ. ನಾವು ರಥ ಅಂತ ಹೇಳಿ ಹೇಳ್ಕೊಂಡು ಹೋಗೋ ಜನ ಲಕ್ಷಗಟ್ಟಲೆ ಜನ ಬಂದಿರಪ್ಪ, ಲಕ್ಷಗಟ್ಟಲೆ ಜನ. ಇಂಜನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ತಾವೇ ತಗೊಂಡೋಗ ರಥ ಆಗಿದ್ರೆ ಅದು. ಅದೇ ರೀತಿ ಸೇಡಂ ತಾಲೂಕಿನಲ್ಲಿ ಕೂಡ ಈ ಒಂದು ಭವ್ಯ ಶೋಭಾಯಾತ್ರೆ ನಡೀಲಿ, ಇನ್ನೂ ಅತಿ ವಿಜೃಂಭಣೆಯಿಂದ ಆಗಲಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ. ಬಹಳಷ್ಟು ವಿರೋಧಿಗಳು, ರಾಮ ಭಕ್ತರ ವಿರೋಧಿಗಳು, ಅವರು ಯಾರು ಅಂತೇಳಿ ತಮ್ಗೆಲ್ರಿಗೂ ಗೊತ್ತಿರುತ್ತೆ. ಮಾತೆತ್ತರೆ ಈ ರಾಮ ಭಕ್ತರು ಸನಾತನ ಬಗ್ಗೆ ಹೇಳ್ತಾರೆ, ಹಿಂದುತ್ವದ ಬಗ್ಗೆ ಹೇಳ್ತಾರೆ, ಮುಸಲ್ಮಾನರ ಬಗ್ಗೆ ವಿರೋಧವಾಗಿ ಮಾತಾಡ್ತಾರೆ. ಇಷ್ಟೆಲ್ಲ ಕೂಡ ನಮ್ಮನ್ನ ಹೇಳ್ತಾರೆ. ನಾನು ಈ ವೇದಿಕೆ ಮೇಲೆ ಹೇಳ್ತೀನಿ, ಈ ನಮ್ಮ ಭಗಿನೇನಿದ್ದಾರೆ ಮಮತಾಜ್ ಭಗಿನಿಯವರು, ಇಂಥವರು ಮುಸಲ್ಮಾನರಿದ್ದರೆ ನಾವು ದಿನನಿತ್ಯ ಇವ್ರ ಕಾಲ್ ತೊಳಿತೀವಿ ಅಂತ ಹೇಳ್ತೀವಿ. ನಾವು ರಾಮ ಭಕ್ತರು, ಸನಾತನರು, ಹಿಂದೂಗಳು ಮುಸಲ್ಮಾನರ ವಿರೋಧಿಗಳಲ್ಲ. ನಾವು ನಮ್ಮ ಧರ್ಮವನ್ನ ಯಾರು ಗೌರವ ಕೊಡ್ತಾರೋ ನಾವು ಅವರ ಕಾಲನ್ನು ತೊಳಿತೀವಿ. ಇದು ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಎಲ್ಲ ಕೂಡ ಇದೆ. ನಮ್ಮಲ್ಲಿ ಏನ್ ಹೇಳ್ತಾರಂದ್ರೆ ಸರ್ವ ಧರ್ಮ ಸಮಾನ. ಹಿಂದೂ ಧರ್ಮದಲ್ಲಿ ಅಪಜಯ ಸರ್ವ ಧರ್ಮ ಸಮಾನ. ನಾವು ಯಾವಾಗ ಉಗ್ರ ಆತೀವಪ್ಪ ಅಂತಂದ್ರೆ ನಮ್ಮ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಮಾತ್ರ ನಾವು ಉಗ್ರ ಆತೀವಿ. ಇಲ್ಲ ಅಂತಂದ್ರೆ ದಿನನಿತ್ಯ ತಮ್ಮನ್ನ ನಾವು ಹೊಗಳ್ತೀವಿ, ಸಹೋದರ ಅಂತೇಳಿ ತೋತೀವಿ. ಆ ಭಾವನೆ ಬರಲಿ ಅಂತ ಹೇಳಿ ಇವತ್ತಿನ ದಿವಸ ಈ ವೇದಿಕೆ ಮೇಲೆ ಯಾಕೆ ಅಂತಂದ್ರೆ ಇವರು ಕೇವಲ ಅವ್ರ ಹೆಸರು ಕೇಳಿದ್ರೆ ಅಷ್ಟೇ ಅವ್ರು ಮುಸಲ್ಮಾನರು ಅನಿಸ್ತಾರ. ಇಲ್ಲ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಮುಸಲ್ಮಾನ್ ಅನ್ಸಲ್ಲ. ಅವರು ಯಾರು ಅನಿಸ್ತಾರಪ್ಪ ಅಂತಂದ್ರ ಸಾಧ್ವಿ. ಯಾವ ರೀತಿ ಉತ್ತರ ಭಾರತದಲ್ಲಿ ಇರ್ತಾರೆ ನೋಡ್ರಿ, ಸಾಧ್ವಿ ರಿತಂಬರ ದೇವಿ, ಸಾಧ್ವಿ, ಆ ರೀತಿ ಅವ್ರು ಇರ್ತಾರೆ. ಕೇವಲ ಹೆಸರು ಕೇಳಿದಾಗ ಅಷ್ಟೇ ಅನಿಸ್ತಾ ಏನೋ ಇರ್ಬೋದಪ್ಪ ಅಂತೇಳಿ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಶೋಭಾಯಾತ್ರೆಗೆ ನಮ್ಮನ್ನು ಕರೆದಿರಿ. ಮತ್ತೆ ವಿಶೇಷವಾಗಿ ನಾನು ಈ ಸೇಡಂ ತಾಲೂಕಿನ ಯುವಕರಲ್ಲಿ ನನ್ನ ಒಂದು ಮನವಿ, ನಾನು ಎಲ್ಲೇ ಹೋದ್ರೂ ಕೂಡ ಒಂದು ಮನವಿ ಏನ್ ಮಾಡ್ತೀನಪ್ಪ ಅಂತಂದ್ರೆ, ನಮ್ಮ ಯುವಕರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಯಾವ ದಿವಸ ನಾವು ಶೋಭಾಯಾತ್ರೆ ಮಾಡ್ತೀವಿ ಅವತ್ತೊಂದು ದಿವಸ ಶೋಭಾಯಾತ್ರೆ ಮಾಡೋದು, ನೆಕ್ಸ್ಟ್ ಡೇ ಏನು ಶೋಭಾಯಾತ್ರೆ ಬಗ್ಗೆ ನಾವು ತಿಳ್ಕೊಳ್ಳೋದಿಲ್ಲ, ರಾಮನ ಬಗ್ಗೆ ತಿಳ್ಕೊಳ್ಳೋದಿಲ್ಲ, ಹನುಮಂತನ ಬಗ್ಗೆ ತಿಳ್ಕೋದಿಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ತಿಳ್ಕೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೋದಿಲ್ಲ, ವಿಶ್ವಗುರು ಬಸವಣ್ಣವ್ರ ಬಗ್ಗೆ ತಿಳ್ಕೋದಿಲ್ಲ. ಕೇವಲ ಏನ್ ವಿಚಾರ ಮಾಡ್ತೀವಪ್ಪ ಅಂತಂದ್ರೆ, ಯಾವಾಗ ರಾಮನವಮಿ ಬರ್ತದ ಅವಾಗ ಒಂದ್ 2 ದಿವಸ ಬರೋದು, ರ್ಯಾಲಿ ಮಾಡೋದು, ಹೋಗೋದು. ನಾವೆಲ್ಲ ಯುವಕರು ಒಂದು ವಿಚಾರ ಮಾಡಬೇಕಾಗ್ತದೆ. ನಾನು ಮೊನ್ನೆ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ, ಯುವಕರ ಪರಿಸ್ಥಿತಿ ಯಾವಾಗಿದೆ ಅಂದ್ರೆ ಕೇವಲ ಚಟ ಮಾಡ್ತಾ ಇದ್ದಾರೆ. ಗುಟ್ಕ, ಸಿಗರೇಟು, ಡ್ರಿಂಕ್ಸು. ನಾವೆಲ್ಲ ಇಷ್ಟೊಂದು ಅದ್ದೂರಿಯಾಗಿ ಶೋಭಾಯಾತ್ರೆ ಮಾಡಿ ಇದೆಲ್ಲ ಮಾಡೋದ್ರಾಗ ಏನು ಉಪಯೋಗನೇ ಇಲ್ಲ ಅಂತ. ಯಾಕಂತಂದ್ರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಭಾರಿ ವಜ್ರ ಇದ್ದಂಗೆ ಇದ್ರೆ ಮಾತ್ರ ಈ ಒಂದು ಕಾರ್ಯಕ್ರಮಗಳು ಮಾಡ್ಲಿಕ್ಕಾಗ್ತದೆ. ಇವತ್ತಿನ ದಿವಸ ನಮ್ಗೆಲ್ಲ ಅಂತಂದ್ರೆ ಏನ್ ಕಾರ್ಯಕ್ರಮ ಮಾಡ್ಯಾರ, ಒಂದು 2 ದಿವಸ ಆರಾಮಿಲ್ಲ ಅಂತಂದ್ರೆ ನಾವು ಶೋಭಾಯಾತ್ರೆ ಮಾಡ್ಲಿಕ್ಕಾಗಲ್ಲ, ಬಹಳ ಕಷ್ಟ ಅದ. ಅದಕ್ಕೆ ನಾನು ಎಲ್ಲ ಯುವಕರಲ್ಲಿ ಹೇಳ್ತೀನಿ, ಮೊದಲು ಜಿಮ್ ಜಾಯಿನ್ ಮಾಡ್ರಿ, ದೇಹವನ್ನ ವಜ್ರವಾಗಿ ಮಾಡ್ಕೊಡ್ರಿ, ಮನಸ್ಸನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೋರಿ. ಆದಷ್ಟು ನಾನು ಯುವಕರಲ್ಲಿ ಕೇಳೋದೇನಪ್ಪ ಅಂತಂದ್ರೆ, ನಿಮ್ಮ ಸಮಯ ಒಂದು 3 ಸ್ಥಳದಲ್ಲಿ ವ್ಯರ್ಥ ಮಾಡ್ರಿ. ಯಾವ ಸ್ಥಳಗಳು 3 ಅಂತಂದ್ರೆ, ನೀವು ಜಿಮ್ಮಿನಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ರಿ. ಅಲ್ಲಿ ವ್ಯರ್ಥ ಮಾಡಿದ್ರೆ ಅದು ಬಹಳ ಉಪಯೋಗ ಅದ. ಏನು ಉಪಯೋಗಪ್ಪ ಅಂತಂದ್ರೆ ದೇಹ ವಜ್ರ ಆದಂಗೆ ಆಗ್ತದ. 2ನೇದು, ನಿಮ್ಮ ಸಮಯವನ್ನು ಲೈಬ್ರರಿಯಲ್ಲಿ ಟೈಮ್ ಕಳೀರಿ. ನಾವು
ಜಾಸ್ತಿ ಲೈಬ್ರರಿದಾಗ ಟೈಮ್ ಕಳೀರಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಜ್ಞಾನ ಕೊಡ್ತಿದ್ದ. ಅತಿಯಾದ ಜ್ಞಾನ ಮನುಷ್ಯನಿಗೆ ನಾವು ಎಲ್ಲೂ ಹೋದ್ರೂ ಕೂಡ ಜ್ಞಾನ ಬಹಳ ಮುಖ್ಯ. ಅದಕ್ಕೆ ಲೈಬ್ರರಿಲಿ ಟೈಮ್ ಕಳೀರಿ. ಮೂರನೇದೇನಪ್ಪ ಅಂತಂದ್ರೆ ನಾನು ಎಲ್ರಿಗೂ ಹೇಳ್ತೀನಿ, ಯಾವ ಧರ್ಮ ಗಿರ್ಮ ಇಲ್ಲ, ಮೊದಲನೇದಾಗಿ ನೀವು ಯಾವ ಧರ್ಮದವ್ರು ಇದ್ದೀರಿ ನಿಮ್ಮ ಧರ್ಮದ ಬಗ್ಗೆ ವಿಚಾರ ಮಾಡ್ರಿ. ನೀವು ಮೂರನೇದಲ್ಲಿ ಸಮಯ ಕಳೀತೀರಂತಂದ್ರೆ ದೇವಸ್ಥಾನದಾಗ ಸಮಯ ಕಳೀರಿ, ಮಸ್ಜಿದ್ನಾಗ ಸಮಯ ಕಳೀರಿ, ಚರ್ಚ್ನ ಸಮಯ ಕಳೀರಿ, ಅಲ್ಲಿ ಮನಃಶಾಂತಿ ಸಿಗ್ತದ. ಈ 3 ಸ್ಥಳದಲ್ಲಿ ಸಮಯ ಕಳೀರಿ. ಅದು ಬಿಟ್ಟು ಏನಾಗಿದೆ ನಮ್ಮ ಪರಿಸ್ಥಿತಿ ಯುವಕರದು ಅಂತಂದ್ರೆ ಎಲ್ಲರೇ ಹೋಟೆಲ್ನಾಗ ಕುಂದಿರೋದು, ಅರ್ಧ ಕಪ್ ಚಹಾ ಕುಡಿಯೋದು, ಗುಟ್ಕ ಹಾಕೋದು, ಏನು ಉಪಯೋಗ ಇಲ್ಲ ಯುವಕರೇ. ನಾನು ನಿಮ್ಗೆ ನಿಜವಾಗ್ಲೂ ನೀವು ಯಾವಾಗಾರ ಗುಲ್ಬರ್ಗ ಬಂದಾಗ ಬರ್ರಿ. ನಂದು ವಿಶೇಷವಾದ ಕಲಬುರಗಿಯರಿ ಅತಿಯಾದ ದೊಡ್ಡ ಜಿಮ್ ನಂದೇ ಇದೆ. 8,000 ಸ್ಕ್ವೇರ್ ಫೀಟ್ ಆದಂಥ ಜಿಮ್. ಆ ಜಿಮ್ನಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ ಆ ಜಿಮ್ಮಿನ ಬಾಡಿಗೆ 1.5 ಲಕ್ಷ. ಅದು ನನಗೆ ಕಷ್ಟ ಆದ್ರೆ ಕೂಡ ಕಾಲೇಜ್ ಸ್ಟಾರ್ಟ್ ಆದಾಗ ಯುವಕರ ಬಳಿ ಹೋಗಿ 15,000 ಫೀಸ್ ಇದ್ದಂತ ನಮ್ಮ ಜಿಮ್ಮಿನ ಫೀಸನ್ನ ಕೇವಲ 5,000 ಕಾಲೇಜ್ ಹುಡುಗರ ಸಲುವಾಗಿ ಇಡ್ತೀನಿ. 5,000 ರೂಪಾಯಿ. ಜಿಮ್ ಜಾಯಿನ್ ಮಾಡ್ರಿ, ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ರಿ. ವಿಶೇಷ ಅದನ್ನೇ ನಾನು ಎಲ್ಲೂ ಹೋದಲ್ಲ ಅದನ್ನೇ ಹೇಳೋದು. ಈಗ ನಾವು ಗರಡಿ ಮನೆ ಅಂತ ಇರ್ತೇವಪ್ಪ, ನಿಮಗಂತೂ ನಾವು ಏನು ಹೇಳಂತದಲ್ಲ. ಗರಡಿ ಮನೆಗಳು, ಈ ಗರಡಿ ಮನೆ ಹೋಲಕ್ಕ ನಮ್ಮ ಮಂದಿ ಈಗಿನ ಯುವಕರು ಆಸ್ತಾರ. ಈಗ ಏನಪ್ಪಾ ಅಂದ್ರೆ ನಮಗ ಈಗ ಬರ್ತಕ್ಕಂಥ ಮುಂದಿನ ದಿನಗಳಿಗೆ ಏನಾಗಬೇಕಂತಂದ್ರೆ ನಾವು ಹೋಗಿ ಮಷಿನ್ ಒಳಗೆ ನಿಂತೇವೆ ಅಂದ್ರೆ ಆಟೋಮೆಟಿಕ್ ಅದು ನಮ್ಮ ಹೊಟ್ಟೆ ಕಮ್ಮಿ ಮಾಡಬೇಕು. ನಾವು ಏನು ಮೆಹನತ್ ಮಾಡೋದಿಲ್ಲ, ಆ ಪರಿಸ್ಥಿತಿ ಹೊಂಟದ. ಅದಕ್ಕೆ ದಯವಿಟ್ಟು ಎಲ್ಲರೂ ಯುವಕರು, ವಿಶೇಷ ಯುವಕರು ಈ ಫಿಟ್ನೆಸ್ ಬಗ್ಗೆ ಹೆಚ್ಚಿನ ಒತ್ತಾಯ ಕೊಡ್ರಿ. ಈ ಮೂಲಕ ಇವತ್ತಿನ ದಿವಸ ಇನ್ನೂ ನಮ್ಮ ಸಹೋದರರೆಲ್ಲ ಬಹಳಷ್ಟು ವಾಗ್ಮಿ ಬಂದರೆ, ನಾವು ಕಲಬುರಗಿ ಜನ ನಾವು ಭಾಳ ಹೊರಟ ಬಿಸಿಲು ನಾಡದವರು. ನಾವು ಸಿಕ್ಕಾಪಟ್ಟೆ ಶಿಸ್ತು ವಿಚಾರವಾಗಿ ಭಾಷಣ ಮಾಡೋರಲ್ಲ. ನಾವು ಹೊಡೆದೇ. ಅದಕ್ಕೆ ಅವ್ರ ಭಾಷಣ ಕೆಳಗೆ ಬಂದಾರ. ನಾವೇನು ಇಲ್ಲೇ ಕಲಬುರಗಿದವ್ರು ಇರ್ತೀವಿ, ನಾಳೆ ಬಾ ಅಂದ್ರೆ ಬರ್ತೀವಿ. ದಯವಿಟ್ಟು ಅವ್ರನ್ನ ಮಾತಾಡಲಿಕ್ಕೆ ನಾನು ಕೂಡ ಬಹಳಷ್ಟು ಟೈಮ್ ತೊಗೊಬಾರ್ದು. ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಕೂಡ ತುಂಬ ಧನ್ಯವಾದ ಹೇಳ್ತೀನಿ. ಜೈ ಶ್ರೀರಾಮ್, ಹರ ಹರ. ಎಲ್ಲರೂ ಇನ್ನೊಂದು ಲಾಸ್ಟ್ ವಿಷಯ, ನಾವು ಹರ ಹರ ಮಹಾದೇವ್ ಅಂತಂದಾಗ ಕೈ ಮೇಲೆ ಎತ್ತಬೇಕು. ಯಾಕೆ ಕೈ ಮೇಲೆ ಎತ್ತಬೇಕಪ್ಪ ಅಂತಂದ್ರೆ ನಾವೆಲ್ಲ ಜ್ಯೋತಿರ್ಲಿಂಗದ ಹೋದಾಗ ಎಲ್ಲ ಮಹಾತ್ಮರು ಸಂತರು ಎಲ್ಲ ಹಿಂಗೆ ಕೈ ಮ್ಯಾಗ ಎತ್ತಿ ಹರ ಹರ ಮಹಾದೇವ್ ಅಂತಾರೆ. ಯಾಕಂತಂದ್ರೆ ಈಗ ಮನ್ಯಾಗ ನಾವು ಮನೆಯೊಳಗೆ ಹೋದ ಕೂಡಲೇ ನಮ್ಮ ಮಕ್ಕಳು, ಸಣ್ಣ ಮಕ್ಕಳು ಯಾವ ರೀತಿ ನಾವು ಮನೆಗೆ ಹೋದ ಕೂಡಲೇ ಪಪ್ಪ ಅಂತ ಹೇಳಿ ಕೈ ಮ್ಯಾಗ ಎತ್ತಾವ ನೋಡ್ರಿ. ಅದು ಆ ಬಾಂಧವ್ಯತೆ ಆ ಭಗವಂತನಲ್ಲಿ ನಮಗೆ ಬೆಳೀಲಿ ಅಂತ ಹೇಳಿ ಕಿಸಿಂದ ನಾವು ಪ್ರಿಯರು, ನಮ್ಮ ತಂದೆ ಇದ್ದಂಗೆ ಭಗವಂತ ಹೇಳಿ ನಾವು ಅವ್ರ ಶಿವನಿಗೆ ನೆನ್ಸ್ಕೊಂಬಂತೇಳಿ ಈ ಇದು ಒಂದು ಅಂದಾಗ ನಾವೆಲ್ಲರೂ ಕೈ ಮೇಲೆ ಎತ್ತಬೇಕಂತ ಹೇಳಿ ನಂದು ಒಂದು ಕಳಕಳಿ ವಿನಂತಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ. ಧನ್ಯವಾದಗಳು ಶ್ರೀ ರಾಜು ಭವಾನಿ ಇವರಿಗೆ. ಈಗ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಭಾಷಣಕಾರರಾಗಿ ವಾಗ್ಮಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ್ ಇವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಆಹ್ವಾನಿಸ್ತಾ ತಮ್ಮ ಭಾಷಣವನ್ನು ಪ್ರಾರಂಭ ಮಾಡಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸೂಪರ್ ಮಾತಾಡ್ತೀನಿ. ಹುಡುಗರದ ಬಗ್ಗೆ ಸ್ವಲ್ಪ ಹೇಳಬೇಕಿತ್ತು, ಇನ್ನ ಹೇಳಬೇಕಿತ್ತು ಸ್ವಲ್ಪ ಹುಡುಗರು. ವಾಗರ್ತ ವಿವ ಸಂಪ್ರೋಕ್ತವು ವಾಗರ್ತ ಪ್ರತಿಬದ್ಧಯೇ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಇವತ್ತಿನ ಈ ರಾಮೋತ್ಸವದ ಭವ್ಯ ವೇದಿಕೆಯಲ್ಲಿ ವ್ಯಾಸಪೀಠದ ಮೇಲೆ ಉಪಸ್ಥಿತರಿರುವ ಪರಮಪೂಜ್ಯ ಶ್ರೀಗಳಿಗೆ ಶಿರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ನಾವು ನಮ್ಮ ದೇಶದಲ್ಲಿ ಒಬ್ಬರು ಶ್ರೇಷ್ಠ
ಶಹನಾಯಿ ವಾದಕರಿದ್ರು, ಬಿಸ್ಮಿಲ್ಲಾ ಖಾನ್ ಅಂತ ಅವರ ಹೆಸರು. ಅವರ ಶಹನಾಯಿ ಎಷ್ಟು ಅದ್ಭುತ ಅಂತ ಕೇಳಿದ್ರೆ, ಒಮ್ಮೆ ವಿದೇಶದವರು ಬಂದು ಹೇಳಿದ್ರಂತೆ, ನಿಮ್ಮನ್ನು ನಾವು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀವಿ, ನೀವು ಬರ್ತೀರಾ, ನಿಮಗೆ ಸಿಟಿಜನ್ಶಿಪ್ ಕೊಡ್ತೀವಿ, ನಮ್ಮಲ್ಲಿ ಉಳ್ಕೊಳ್ಳಿ, ನೀವು ಸಾಯೋ ಕಾಲದವರೆಗೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀವಿ, ಬನ್ನಿ ಎಂದರು. ಅದಕ್ಕೆ ಬಿಸ್ಮಿಲ್ಲಾ ಖಾನ್ ಅವರು ಹೇಳಿದ್ರಂತೆ, ನಾನು ಬರಬಹುದು, ನನ್ನ ಶಹನಾಯಿಯನ್ನು ಕೂಡ ನಾನು ತಗೊಂಡು ಬರಬಹುದು, ಆದರೆ ನಾನು ಶಹನಾಯಿ ನುಡಿಸೋದಕ್ಕೆ ಒಂದು ಶ್ರುತಿಯನ್ನು ಬಳಸ್ತೀನಿ, ಅದನ್ನು ನೀವು ತಂದು ಕೊಡಬಹುದಾ? ಅದಕ್ಕೆ ಅವ್ರು ಹೇಳಿದ್ರಂತೆ, ಅದೇನು ದೊಡ್ಡ ಸಂಗತಿ, ಅದು ಹಾರ್ಮೋನಿಯಂ ಬಾಕ್ಸ್ ಇರ್ಬೋದು ಅಂತ ತಂದು ಕೊಡ್ತೀವಿ ಅಂದರು. ಅದಕ್ಕೆ ಬಿಸ್ಮಿಲ್ಲಾ ಖಾನ್ ಅವ್ರು ಹೇಳ್ತಾರೆ, ನಾನು ಸಂಕಟ ಮೋಚನ ಮಂದಿರದ ಹೊರಗಡೆ ಗಂಗೆ ಹರಿಯುವಾಗ ಅವಳ ಗಂಗೆಯ ಜುಳು ನಾದವನ್ನು ಕೇಳಿಕೊಂಡು ಶಹನಾಯಿಯನ್ನು ಬಾರಿಸುವವನು, ನೀವು ನನ್ನ ಸಂಕಟ ಮೋಚನ ಮಂದಿರವನ್ನು ತರಬಹುದಾ, ಕಾಶಿಯನ್ನು ತರಬಹುದಾ, ವಾರಣಾಸಿಯನ್ನು ತರಬಹುದಾ, ಗಂಗೆಯನ್ನು ನಿಮ್ಮ ಊರಿಗೆ ತರೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರಂತೆ. ಅಂದ್ರೆ ಅಷ್ಟು ಉತ್ಕಟವಾಗಿ ಭಾರತವನ್ನ ಪ್ರೀತಿ ಮಾಡ್ತಾ ಇದ್ದಂತ ಬಿಸ್ಮಿಲ್ಲಾ ಖಾನ್ ಅವರು. ಈ ದೇಶ ಇವತ್ತು ಜಗತ್ತಿನ ಎಲ್ಲ ದೇಶಗಳ ಮುಂದೆ ಎದೆ ಉಬ್ಬಿಸಿಕೊಂಡು ನಿಂತು, ತಾಕತ್ತಿದ್ರೆ ನಮ್ಮ ಮೇಲೆ ದಾಳಿ ಮಾಡಿ ಅಂತ ನಾವೆಲ್ಲ ಎಲ್ಲರನ್ನ ಎದುರು ಹಾಕೊಳ್ತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ, ಅದು ನ್ಯೂಕ್ಲಿಯರ್ ಬಾಂಬ್ಗಳು. ಅದನ್ನ ನಮಗೆ ಮಾಡಿಕೊಟ್ಟವರು ಯಾರು ಕೇಳಿದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಈ ರೀತಿಯಾಗಿ ಭಾರತವನ್ನು ಪ್ರೀತಿಸುವಂತ ಬಹಳ ದೊಡ್ಡ ಒಂದು ಮುಸಲ್ಮಾನರ ಸಮುದಾಯ ಇದೆ. ಆ ಸಮುದಾಯದ ಪ್ರತಿನಿಧಿಯಾಗಿ ನಮ್ಮ ವೇದಿಕೆಯ ಮೇಲೆ ಇದೀಗಾಗಲೇ ಮುಮ್ತಾಜ್ ಅವರು ಬಹಳ ಅದ್ಭುತವಾಗಿ ಮಾತನಾಡಿದರು. ನಾವು ಮುಸಲ್ಮಾನರ ವಿರೋಧಿಗಳು ಖಂಡಿತ ಅಲ್ಲ, ಆದ್ರೆ ಮುಸಲ್ಮಾನರಿಗೆ ಅಪ್ಪ ಯಾರು ಅನ್ನುವಂಥದ್ದು ಕ್ಲಿಯರ್ ಇರಬೇಕು. ಬಾಬರನನ್ನ, ಔರಂಗಜೇಬನನ್ನ ನನ್ನ ಅಪ್ಪ ಅಂತ ಹೇಳಿದ್ರೆ ಅವರನ್ನ ಒಪ್ಪಲ್ಲ. ಶ್ರೀರಾಮನನ್ನ ನಮ್ಮ ಹಿರಿಯವರು, ಶ್ರೀರಾಮನನ್ನ ನಮ್ಮ ಆದರ್ಶ. ಈ ನೆಲದಲ್ಲಿ ಆಗೋದಂತ ನರಹರಿಯ ಪಾಂಚಜನ್ಯ, ವಾಲ್ಮೀಕಿಯ ರಾಮಾಯಣ, ವೇದಗಳ ಉದ್ಘೋಷ, ಮಂತ್ರತಂತ್ರ ಆವಾಸ ಅದೆಲ್ಲವೂ ಕೂಡ ನಮ್ಮದು ಅಂತ ಭಾವಿಸುವಂತ ಹೃದಯ ವೈಶಾಲ್ಯತೆ ನಿಮ್ಮದಿದ್ರೆ ನಿಮ್ಮನ್ನ ನಮ್ಮವರು ಅಂತ ಸ್ವೀಕರಿಸೋದಕ್ಕೆ ನೀವು ಒಂದು ಹೆಜ್ಜೆ ಇಟ್ಟರೆ 2 ಹೆಜ್ಜೆ ನಾವಿಡ್ತೀವಿ. ಇವತ್ತು ಭಾರತ ಬದಲಾಗ್ತಾ ಇದೆ. ವರಭವ್ಯ ಭಾರತದ ನಿರ್ಭೀತ ಸಂತತಿಗೆ ಸಂಗ್ರಾಮ ಸಂಗೀತ ಹಾಡುವ ಆಸೆ, ರಣಕಹಳೆ, ನಗಾರಿ ಭೇರಿಗಳ ಘನಘೋರ ಗರ್ಜನೆಗೆ ಸಂಗೀತ ಸಂಭ್ರಮವನ್ನು ನುಡಿಸುವ ಆಸೆ ಅಂತ ಹೇಳಿದ ಹಾಗೆ ಒಂದು ದೇಶದಲ್ಲಿ ಒಂದು ಅದ್ಭುತವಾದಂತಹ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ನಮ್ಮ ಉತ್ಸವಗಳನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೇಡಂನ ನಮ್ಮ ಕಾರ್ಯಕರ್ತ ಮಿತ್ರರು ಕರೆದಾಗ ನಾನು ಬಹಳ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಪಿಕೊಂಡದ್ದು ಯಾಕೆ ಅಂತ ಕೇಳಿದ್ರೆ, ನಾನು ಕನ್ನಡದ ರಾಜರ ಬಗ್ಗೆ ಒಂದು ಎಪಿಸೋಡ್ ಅನ್ನು ಮಾಡಿದ್ದೆ. ಕರ್ನಾಟಕದ ಅರಸರು ಎಂತ ಪರಾಕ್ರಮಿಗಳು ಅಂತ ಹೇಳಿದ್ರೆ, ಈ ಮಾನ್ಯಕೇಟದಿಂದ, ಈ ಮಳಖೇಡ, ಈ ಸೇಡಂನಿಂದ ಹೊರಟಂತ ರಾಷ್ಟ್ರಕೂಟರ 3ನೇ ಗೋವಿಂದನ ಕುದುರೆಗಳು, ಈ ಕನ್ನಡದ ಕಗ್ಗಾಡಿನ ಆ ಮದಗಜಗಳು, ಉತ್ತರಾಂಚಲ ಇವತ್ತು ಯಾವುದನ್ನ ಉತ್ತರಾಖಂಡ ಅಂತ ಹೇಳ್ತೀರ, ಅಲ್ಲಿವರೆಗೆ ಹೋಗಿ ಅಲ್ಲಿಯವರೆಗೆ ದಿಗ್ವಿಜಯವನ್ನು ಮಾಡಿ ಅಲ್ಲಿ ಕನ್ನಡದ ಶಾಸನವನ್ನ ನೆಟ್ಟು ಬಂದಂತ ವೀರರು, ಈ ಮಣ್ಣಿನಲ್ಲಿ ಹುಟ್ಟಿದಂತ ಹಿರಿಯರು, ಸೇಡಂನಿಂದ ಹೊರಟವರು. ಅನಂತಗಿರಿಯಲ್ಲಿ ಮಹಾ ಸನ್ಯಾಸಿಗಳಾದಂತಹ ಅಗಸ್ತ್ಯರು ತಪಸ್ಸನ್ನು ಮಾಡುವಾಗ ಇಂದ್ರ ಕಾಗೆಯ ರೂಪದಲ್ಲಿ ಬಂದು ಅವರ ಕಮಂಡಲವನ್ನ ಮುಗುಚಿ ಹಾಕಿದರು. ಆ ಕಮಂಡಲದಿಂದ ಹರಿದಂತಹ ತೀರ್ಥ ಇದೆಯಲ್ಲ, ಅದು ಕಾಗಿಣ ನದಿಯಾಗಿ ಇಲ್ಲಿ ಹರಿಯಿತು ಅಂತ ಹೇಳುವಂತಹ ಪರಂಪರೆ ನಮ್ಮದು. ಆ ನದಿಯ ನೀರು ಕುಡಿದು ಬೆಳೆದವರು ನಾವು. ನಾನಿಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇರುವಾಗ ಮಾಳಖೇಡ ರಾಜರ ನೆಲೆಯಾಗಿದ್ರೆ ಅವರ ರಾಣಿವಾಸ ಯಾವುದು ಅಂತ ಕೇಳಿದಾಗ ಹೇಳಿದ್ರು, ಆ ರಾಣಿವಾಸ, ಅಗ್ರಹಾರ, ಅದರ ಜೊತೆಗೆ ಘಟಿಕಾಸ್ಥಾನಗಳು, ಮಕ್ಕಳು ಕಲಿಯುವಂತ ಕೇಂದ್ರ ಎಲ್ಲಿತ್ತು ಅಂತ ಕೇಳಿದ್ರೆ ಅದು ಸೇಡಂ ತಾಲೂಕಿನಲ್ಲಿತ್ತು. ಈ ಊರಿನಲ್ಲಿ ಲಕ್ಷ ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡುವಂತ ವ್ಯವಸ್ಥೆಗಳು ಈ ಸೇಡಂನಲ್ಲಿತ್ತು. ಅಷ್ಟೆಲ್ಲ ವ್ಯವಸ್ಥೆಗಳಿರಬೇಕಿದ್ರೆ ಅದಕ್ಕೆ ಕಾವಲು ಬೇಕು. ಒಂದು ಶಾಸನದಲ್ಲಿ ಹೇಳ್ತಾರೆ, 52 ಜನ ಕಾವಲು ನಿಂತಿದ್ದಂತ ಒಂದು ಅದ್ಭುತವಾದಂತಹ ಅಭೇದ್ಯವಾದಂತಹ ಕೋಟೆ ಅದು ಸೇಡಂನಲ್ಲಿತ್ತು ಅಂತ ಹೇಳ್ತಾರೆ. ಶರಣಾಗತರಿಗೆ ವಜ್ರಪಂಜರರು, ವೈರಿಗಳಿಗೆ ದಿಕ್ಕು ಕುಂಜರರು, ಕೆಣಕಿ ಬರುವ ವೈರಿಗಳ ಮೇಲೆ
ಸೇಡುಂ ತೀರ್ಪ ಅರಿಭಯಂಕರರು ಯಾರು ಕೇಳಿದ್ರೆ ಅದು ಸೇಡಂನವರು ಅನ್ನುವಂತ ಮಾತನ್ನ ಶಾಸನಗಳಲ್ಲಿ ದಾಖಲೆ ಮಾಡಿ. ಆದ್ರೆ ತಮ್ಮ ಧರ್ಮ ಸಂಸ್ಕೃತಿಗೆ ಅಪಾಯ ಬಂದ್ರೆ ಈ ಮಣ್ಣಿನ ಜನ ಅದರಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಇರಲಿಲ್ಲ ಅನ್ನುವಂಥದ್ದು ಕಲ್ಲಲ್ಲಿ ಬರೆದಂತ ಬರಹಗಳು ಇವತ್ತಿಗೂ ಲಭ್ಯ ಇದೆ. ಅದು ಮೌರ್ಯರಿರ್ಬೋದು, ಶಾತವಾಹನರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ಚಾಲುಕ್ಯರಿರ್ಬೋದು, ಹೈಹೇಯರಿರ್ಬೋದು, ಕಲಚೂರಿಗಳಿರ್ಬೋದು, ಇವರೆಲ್ಲರ ಖಡ್ಗ ಪ್ರತಾಪ ಮೆರೆದಂತ ಮಣ್ಣದು ಸೇಡಂನ ಮಣ್ಣು. ಕೇವಲ ರಾಜಕೀಯವಾಗಿ ರಾಜ್ಯವನ್ನು ವಿಸ್ತರಣೆ ಮಾಡುತ್ತಾ ತಮ್ಮ ಖಜಾನೆಯನ್ನು ತುಂಬಿಸಿಕೊಂಡು ಅಥವಾ ಒಂದು ರೀತಿಯಲ್ಲಿ ಪರಾಕ್ರಮವನ್ನು ಮೆರೆದವರ ಮಣ್ಣು ಮಾತ್ರ ಅಲ್ಲ, ಇದು ಸಾಧು ಸಂತರು ಆಧ್ಯಾತ್ಮಿಕರು ಬದುಕಿದಂತ ಮಣ್ಣು ಸೇಡಂನಲ್ಲ. ಪಾದಲಿಪ್ತಾಚಾರ್ಯ ಅನ್ನುವಂತ ಜೈನ ಮಹರ್ಷಿ ಇದ್ದಂತ ಮಣ್ಣಿದು. ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಜ್ವಾಲಮಾಲಿನಿ ಕಲ್ಪ ಅನ್ನುವಂತ ಒಂದು ಪುಸ್ತಕವನ್ನು ಸಿದ್ಧಪಡಿಸಿ ಆ ಮೂಲಕ ಈ ಮಣ್ಣಿನಿಂದ ಇಲ್ಲಿದ್ದಂತ ಒಬ್ಬ ಅವನ ಹೆಸರು ಇಂದ್ರನಂದಿ ಅನ್ನುವಂತ ಸನ್ಯಾಸಿ, ಸೇಡಂನಲ್ಲಿದ್ದಂತ ಆ ಪರಮ ಪುರುಷ, ಆ ಸನ್ಯಾಸಿಯ ನೇತೃತ್ವದಲ್ಲಿ 300 ಜನ ಸೇರಿ ಒಂದು ಇಡೀ ರಾಜ್ಯದಲ್ಲೇ ಎಲ್ಲೂ ನಡೆಯದಂತ, ಇಡೀ ದೇಶದಲ್ಲೇ ಎಲ್ಲೂ ನಡೆಯದಂತ ಒಂದು ಜ್ವಾಲಮಾಲಿನಿಯ ಒಂದು ಮಹಾ ಹೋಮವನ್ನ ಈ ಸೇಡಂನಲ್ಲಿ ಆಯೋಜನೆ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಈ ಮಣ್ಣಿನಲ್ಲಿ ಜೈನರಿದ್ರು, ಬೌದ್ಧರಿದ್ರು, ವೈಷ್ಣವ ಪರಂಪರೆಯ ನಾವೆಲ್ಲ ಹೇಳಿದಿವಲ್ಲ ಇವತ್ತು ಅಕ್ಷೋಭ್ಯ ತೀರ್ಥರು, ಅವರಿದ್ದಂತ ಮಣ್ಣಿಗೆ ಸೇಡಂ. ಜೈನ ಕಂಬದಯತಿಗಳು, ಜಂಗಮರು, ಎಂತೆಂತ ಮಹಾಪುರುಷರೆಲ್ಲ ಬದುಕಿ ಹೋದಂತಹ ಸೇಡಂನ ಮಣ್ಣು. ಆ ಮಣ್ಣಿನಲ್ಲಿ ಇವತ್ತು ಮತ್ತೊಮ್ಮೆ ಧರ್ಮದ ದಿಗ್ವಿಜಯ ನಡೀತಾ ಇದೆ. ಆಗ ಸಹೋದರಿ ಹೇಳಿದ್ರಲ್ಲ, ರಾಮೋ ವಿಗ್ರಹವಾನ್ ಧರ್ಮ ಅಂತ, ಧರ್ಮದ ಪ್ರತಿಕೃತಿ ಆಗಿರುವಂತಹ ಶ್ರೀರಾಮನ, ಅವನ ಪರಮ ಪುರುಷೋತ್ತಮನ ಗುಣಗಳನ್ನು ಕೊಂಡಾಡುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಬಂದು ಸೇರಿದ್ದೇವೆ. ರಾವಣನ ಜೊತೆ ರಾಮನ ಯುದ್ಧ ಮುಗಿಯಿತು. ಯುದ್ಧ ಮುಗಿದಾದ ಮೇಲೆ ರಾವಣನ ವಧೆ ಆಗಿದೆ. ಶ್ರೀರಾಮಚಂದ್ರ ಕಡಲಿನ ಪಕ್ಕದಲ್ಲಿ ಕುಳಿತಿದ್ದಾನೆ. ಸಂಜೆ ಹೊತ್ತು, ಆ ಹೊತ್ತಿನಲ್ಲಿ ರಾವಣನ ಪತ್ನಿ ಮಂಡೋದರಿ ರಾಮನನ್ನು ಹುಡುಕ್ತಾ ಅಲ್ಲಿ ಬರ್ತಾಳೆ. ರಾಮನನ್ನು ಹುಡುಕ್ತಾ ಬಂದಾಗ ಕಡಲಿನ ದಡದಲ್ಲಿ ರಾಮ ಕುಳಿತಿದ್ದಾನೆ. ರಾಮನ ಬೆನ್ನ ಹಿಂದಿನಿಂದ ಮಂಡೋದರಿ ಬಂದಾಗ ಇನ್ನೇನು 10 ಗಜ ದೂರದಲ್ಲಿದ್ದಾಳೆ. ಆಗಲೇ ರಾಮ ಎದ್ದು ನಿಂತು ಮೈ ಮೇಲೆ ಇದ್ದಂತಹ ಶಲ್ಯವನ್ನೆಲ್ಲ ಸರಿಪಡಿಸಿಕೊಂಡು ಆ ತಾಯಿಗೆ ನಡುಬಗ್ಗಿಸಿ ನಮಸ್ಕಾರವನ್ನು ಮಾಡುತ್ತಾನೆ. ನಡುಬಗ್ಗಿಸಿ ನಮಸ್ಕಾರ ಮಾಡಿ ಕೇಳ್ತಾನೆ, ಅಮ್ಮ, ಈ ರಣಭೂಮಿಗೆ ನೀನ್ ಯಾಕೆ ಬರೋದಕ್ಕೆ ಹೋದೆ ಅಂತ ಕೇಳಿದಾಗ ಮಂಡೋದರಿ ಹೇಳ್ತಾಳೆ, ನನ್ನ ಗಂಡ ಮಹಾಬ್ರಾಹ್ಮಣ, 4 ವೇದಗಳನ್ನ ಪಾರಾಯಣ ಮಾಡಿದವನು, ಎಲ್ಲ ಶಾಸ್ತ್ರಗಳಲ್ಲಿ ಪಾರಾಂಗದ, ನವಗ್ರಹಗಳನ್ನ ತನ್ನ ಕಾಲಡಿಯಲ್ಲಿ ಮೆಟ್ಟು ನಿಂತಂತವನು, ಅಂತ ನನ್ನ ಪರಾಕ್ರಮಿಯಾಗಿದ್ದಂತ ರಾವಣ ನನ್ನ ಗಂಡ ಶಿವನ ಆತ್ಮಲಿಂಗವನ್ನು ಕಿತ್ತುಕೊಂಡಂತ ಮಹಾಪುರುಷ, ಭಕ್ತಾಗ್ರಣಿ, ಅವನು ರಾಮನ ಮುಂದೆ ಸೋತಿದ್ದಾನಂತಾದ್ರೆ ನನ್ನ ಗಂಡನಲ್ಲಿ ಇಲ್ಲದೆ ಇರುವಂತದ್ದು ರಾಮನ ಒಳಗಡೆ ಏನಿರಬೇಕು ಅನ್ನೋದನ್ನು ನೋಡೋದಕ್ಕೆ ಬಂದಿದೆ. ನನ್ನ ಗಂಡ ಪರಸ್ತ್ರೀಯನ್ನ ತಂದು ಇಲ್ಲಿ ಅಪಹರಣ ಮಾಡಿ ಅವಳನ್ನ ಕೂಡ ಹಾಕಿ ಅವಳ ಮೇಲೆ ಅತ್ಯಾಚಾರ ಮಾಡಬೇಕು ಅಂತ ಹೊಂಚಾಕಿ ಕುಳಿತಿದ್ದ. ಆದರೆ ನೀನು ತನ್ನ ವೈರಿಯ ಪತ್ನಿಯಾಗಿದ್ರು ಕೂಡ ಈ ರೀತಿಯ ವಿನಯತೆ, ಈ ರೀತಿಯ ಒಂದು ಶ್ರೇಷ್ಠವಾದಂತಹ ಚಾರಿತ್ರ್ಯ, ನಿನ್ನ ಈ ಶ್ರೇಷ್ಠವಾದಂತಹ ಚಾರಿತ್ರ್ಯದ ಮುಂದೆ ನನ್ನ ಗಂಡನ ಎಲ್ಲಾ ವಿದ್ಯೆಗಳು ಕೂಡ ನಿಷ್ಫಲ ಆಗಿ ಹೋಯಿತು. ಇವತ್ತು ಗೆದ್ದಿರುವಂತದ್ದು ರಾಮ, ನಿನ್ನ ಚರಿತ್ರೆ ಗೆದ್ದಿತು ಅನ್ನುವಂತ ಮಾತನ್ನು ಮಂಡೋದರಿ ಹೇಳ್ತಾರೆ. ಹಾಗಾಗಿ ಆಗ ನಮ್ಮ ಕಲಬುರಗಿಯ ಅಧ್ಯಕ್ಷರು ಹೇಳಿದ ಹಾಗೆ ಕೇವಲ ರಾಮನ ಮೆರವಣಿಗೆಗಳು ಸಾಕಾಗೋದಿಲ್ಲ, ರಾಮನ ಆದರ್ಶವನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಎಷ್ಟೋ ವರ್ಷಗಳ ಬಳಿಕ ಇವತ್ತೊಂದು ಅದ್ಭುತವಾದಂತಹ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರವನ್ನು ವಿಕ್ರಮಾದಿತ್ಯ ಕಟ್ಟಿಸಿದ. 1526ರಲ್ಲಿ ಈ ದೇಶದ ಮೇಲೆ ದಾಳಿ ಮಾಡಿದಂತಹ ಬಾಬರ ಮೀರ್ ಬಾಕಿ ಖಾನ್ ತಷ್ಕಂದಿ ಆ ಮಂದಿರವನ್ನು ಧ್ವಂಸ ಮಾಡ್ತಾರೆ. ಮತ್ತು ಆ ಮಂದಿರವನ್ನು ಹೇಗೆ ಧ್ವಂಸ ಮಾಡಿದ್ರು, ಯಾವ ದಿನಾಂಕದಲ್ಲಿ ಧ್ವಂಸ ಮಾಡಿದ್ರು, ಏನು ನಡೆಯಿತು ಅನ್ನೋದನ್ನು ಸಂಪೂರ್ಣವಾಗಿ ಬರೆದಿಟ್ಟಿದ್ದಾರೆ. ಆದರೂ ಕೂಡ ಈ ದೇಶದಲ್ಲಿ ಅದನ್ನು ಅನೇಕ ಜನ ಒಪ್ತಾ ಇರಲಿಲ್ಲ. ಘನಘೋರವಾದಂತಹ 76 ಯುದ್ಧಗಳನ್ನ ಆ ರಾಮನ ಜನ್ಮಭೂಮಿಯ ಮುಕ್ತಿಗಾಗಿ ನಮ್ಮ ಸಮಾಜ ಮಾಡಬೇಕಾಯಿತು. ಅನೇಕ ರಜಪೂತ ಬಂಧುಗಳಿಲ್ಲಿರಬಹುದು. ರಜಪೂತರ ಗಜರಾಜ್ ಸಿಂಗ್ನ ನೇತೃತ್ವದಲ್ಲಿ ರಜಪೂತರು ಹೇಳ್ತಾರೆ, ರಾಮನ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಆಗುವವರೆಗೆ ಕಾಲಿಗೆ ಚಪ್ಪಲಿಯನ್ನು ಹಾಕೋದಿಲ್ಲ, ತಲೆಯ ಮೇಲೆ ಕೊಡೆಯನ್ನ ಛತ್ರಿಯನ್ನ ಧರಿಸೋದಿಲ್ಲ, ಅದ್ದೂರಿಯಾಗಿ ಮದುವೆಯನ್ನು ಮಾಡ್ಕೊಳ್ಳೋದಿಲ್ಲ ನಾವು.
ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತಾರೆ. 500 ವರ್ಷಗಳ ಕಾಲ ಅವರ ಪ್ರತಿಜ್ಞೆ ನಡೆಯಿತು. ಮೊನ್ನೆ ರಾಮ ಜನ್ಮಭೂಮಿಯಲ್ಲಿ ಬಾಲರಾಮನ ಪ್ರತಿಷ್ಠೆ ಆದ ಮೇಲೆ ಅವರು 500 ವರ್ಷಗಳ ಬಳಿಕ ಕಾಲಿಗೆ ಚಪ್ಪಲಿಯನ್ನು ಹಾಕೊಂಡ್ರು, ತಲೆ ಮೇಲೆ ಪಗಡಿಯನ್ನು ತೊಟ್ಟುಕೊಳ್ತಾರೆ. ಎಂತ ಹೋರಾಟ, ಎಂತ ಬಲಿದಾನ, ಎಂತ ತ್ಯಾಗ ಇದು. ಬಾಬರನ ಜೊತೆಗೆ ಬಂದು ಆ ಮಂದಿರವನ್ನು ಧ್ವಂಸ ಮಾಡಿದಂತ ಲಕ್ಷ ಲಕ್ಷ ಆ ಸೈನಿಕರಲ್ಲಿ, ಮೊಘಲ್ ಸೈನಿಕರಲ್ಲಿ ಒಬ್ಬ ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ. 500 ವರ್ಷದ ಬಳಿಕ ಒಂದು ವೀರ ಪರಂಪರೆಯ ಹುಡುಗರು ಎದ್ದು ನಿಲ್ತಾರೆ. ಈ ಕಳಂಕಿತವಾದಂತಹ ಕಟ್ಟಡವನ್ನ ಧರೆಗೆ ಉರುಳಿಸಿ ಮತ್ತೆ ರಾಮ ಮಂದಿರವನ್ನು ಕಟ್ತಾರೆ ಅಂತ ಅವರಲ್ಲಿ ಒಬ್ಬರು ಕೂಡ ಈ ಊಹೆಯನ್ನ ಮಾಡಿರ್ಲಿಕ್ಕಿಲ್ಲ. 500 ವರ್ಷದ ನಂತರ ರಾಮನ ಗೌರವವನ್ನು ಮರಳಿ ಪಡೆಯುವಂತಹ ಕೆಲಸವನ್ನ ಈ ಹಿಂದೂ ಸಮಾಜ ಮಾಡಿತ್ತು. ಇದು ಸಾಧ್ಯ ಹೇಗಾಯಿತು? ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಇದಕ್ಕೆ ಸಂಕಲ್ಪ ಶುದ್ಧಿ ಅಂತ ಹೇಳ್ತಾರೆ. ನಾವು ಯಾರು ಅನ್ನೋದು ಗೊತ್ತಿರಬೇಕು, ನಮ್ಮ ಪರಂಪರೆ ಏನು ಅನ್ನೋದು ಗೊತ್ತಿರಬೇಕು, ಮತ್ತು ನಮ್ಮ ಮುಂದಿನ ಗುರಿ ಏನು ಅನ್ನುವಂಥದ್ದು ಸ್ಪಷ್ಟವಾಗಿರಬೇಕು. 1990ರಲ್ಲಿ ಕರಸೇವೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಕತ್ತಾದ ಇಬ್ಬರು ಹುಡುಗರು ಬರ್ತಾರೆ. ಒಬ್ಬನ ಹೆಸರು ರಾಮ್ ಕೊಠಾರಿ, ಇನ್ನೊಬ್ಬನ ಹೆಸರು ಶರತ್ ಕೊಠಾರಿ. ಇಬ್ರು ಇನ್ನೇನು ಕೆಲವೇ ದಿನದಲ್ಲಿ ಅವರ ತಂಗಿಯ ಮದುವೆ ಇತ್ತು. ಮನೆಯಲ್ಲಿ ಕುಟುಂಬಿಕರೆಲ್ಲ ಹೇಳ್ತಾರೆ, ಕರಸೇವೆಗೆ ಹೋಗ್ತಾ ಇದ್ದೀರಿ, ಅಲ್ಲಿ ಗಲಾಟೆ ಆಗಬಹುದು, ಘರ್ಷಣೆ ಆಗಬಹುದು, ಗೋಲಿಬಾರ್ ಆಗಬಹುದು, ಇಬ್ರು ಅಣ್ಣ ತಮ್ಮಂದ್ರೆ ಹೋಗಬೇಡಿ, ತಂಗಿಯ ಮದುವೆಯನ್ನು ಮುಗಿಸೋದಕ್ಕೆ ಒಬ್ಬನಾದ್ರೂ ಇಲ್ಲಿ ನಿಲ್ಲಿ ಅಂತ ಹೇಳಿದಾಗ ಇಬ್ರು ಹುಡುಗರು ಹೇಳ್ತಾರೆ, ನಾವು ರಾಮನ ಸೇವೆಗೆ ಹೋಗ್ತಾ ಇದ್ದೀವಿ, ರಾಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ರಾಮನಿಗೋಸ್ಕರ ಸರ್ವೋಚ್ಚ ತ್ಯಾಗಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳಿ ಅವರು ಹೊರಡ್ತಾರೆ. ಹೊರಟಾಗ 200 ಕಿಲೋಮೀಟರ್ ದೂರದಲ್ಲಿ ಅವರ ರೈಲನ್ನು ಅಡ್ಡ ಹಾಕಿದ್ರು. ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಅಯೋಧ್ಯೆಯವರೆಗೆ ಹೋಗ್ತಾರೆ. 200 ಕಿಲೋಮೀಟರ್ ಕಾಲ್ನಡಿಗೆ. ಅಯೋಧ್ಯೆಗೆ ಹೋದಾಗ ಅಯೋಧ್ಯೆಯಲ್ಲಿ ಸರ್ಪಗಾವಲ್ನಲ್ಲಿ ರಾಮ ಜನ್ಮಭೂಮಿಯ ಆ ಕಳಂಕಿತ ಕಟ್ಟಡ ಯಾವುದಿತ್ತು, ಬಾಬರಿ ಮಸೀದಿ ಅಂತ ಹೇಳ್ತಾರೆ, ಆ ಪ್ರದೇಶಕ್ಕೆ ಪೂರ್ತಿಯಾಗಿ ಪೊಲೀಸರ ಕಾವಲಿದೆ. ಎಕ್ಸ್ಟ್ರಾ ಏನು ಪ್ಯಾರಾಮಿಲಿಟರಿ ಫೋರ್ಸ್ಗಳನ್ನು ತಂದಿದ್ದಾರೆ. ಆದರೆ ಕರಸೇವಕರ ಒಳಗಡೆ ಒಂದು ಅಚಲವಾದಂತಹ ನಿಷ್ಠೆ ಇತ್ತು. ಯಾವುದೇ ಕಾರಣಕ್ಕಾದರೂ ಕೂಡ ನಾವು ಹಿಂದಕ್ಕೆ ಸರಿ ಕೂಡದು, ಆ ಕಳಂಕಿತ ಕಟ್ಟಡದ ಮೇಲೆ ನಮ್ಮ ಧರ್ಮ ಧ್ವಜವನ್ನು ಹಾರಿಸಬೇಕು ಅನ್ನುವಂತ ಅವರ ನಿಶ್ಚಯವನ್ನು ಮಾಡಿಕೊಂಡು ಬಂದಿದ್ರು. ಆವತ್ತು ಉತ್ತರ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತ ಮುಲಾಯಂ ಸಿಂಗ್ ಹೇಳ್ತಾನೆ, ಮೇರೆ ಸರ್ಕಾರ ಹೋತೆ ಹುವೆ ಫೈಜಾಬಾದ್ ಮೇ ಏಕ್ ಪರಿಂದಾ ಭಿ ಪರ್ ನಹೀ ಮಾರ್ ಸಕ್ತಾ. ನನ್ನ ಸರ್ಕಾರ ಇರುವಾಗ ಅಯೋಧ್ಯೆಯಲ್ಲಿ ಒಂದು ಪಾರಿವಾಳವನ್ನು ಕೂಡ ರೆಕ್ಕೆ ಹಾರಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಇದೇ ರಾಮ್ ಕೊಠಾರಿ, ಶರತ್ ಕೊಠಾರಿ ಇಬ್ರು ಯುವಕರು ಆ ಪೊಲೀಸರ ಸರ್ಪಗಾವಲನ್ನು ಮುರಿದು ಕಟ್ಟಡದ ಮೇಲೆ ಹತ್ತುತ್ತಾರೆ, ಗುಂಬಜಿನ ಮೇಲೆ ಹತ್ತುತ್ತಾರೆ, ಸಾಕ್ಷಾತ್ ಭಗವಧ್ವಜವನ್ನು ಹಾರಿಸ್ತಾರೆ. ಭಗವಧ್ವಜವನ್ನು ಹಾಗೆ ಹಾರಿಸಿದಂತ 2 ನಿಮಿಷಕ್ಕೆ ಸರಿಯಾಗಿ ಅವರ ಮೇಲೆ ಗೋಲಿಬಾರ್ ಆಗುತ್ತೆ. ಅಣ್ಣ ಕೆಳಗೆ ಬೀಳ್ತಾನೆ, ತಮ್ಮನೂ ಕೆಳಕ್ಕೆ ಉರುಳಿದ. ಜೊತೆಯಾಗಿ ರಾಮನಿಗಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ಈ ತರದ ಸಾವಿರ ಸೈನಿಕರ, ಸಾವಿರ ಹಿಂದೂ ಯುವಕರ ರಕ್ತದ ತರ್ಪಣ ಆ ಮಣ್ಣಿಗೆ ಬಿದ್ದಿದೆ. ಅದೆಲ್ಲ ಇವತ್ತು ಅವರೆಲ್ಲರ ಆ ಆತ್ಮಗಳು ಯಾವ ಕಾರಣಕ್ಕಾಗಿ ಅವರು ತಮ್ಮ ಜೀವವನ್ನು ತ್ಯಾಗ ಮಾಡಿದ್ರು, ಅವರೆಲ್ಲರ ಆತ್ಮಗಳು ಬಹುಶಃ ತೃಪ್ತ ಆತ್ಮಗಳಾಗಿ ಮೊನ್ನೆಯವರೆಗೆ ಇದೇ ನಮ್ಮ ವಟಾರದಲ್ಲಿ ಸಂಚಾರದಲ್ಲಿದ್ದು ಅಂತ ಕಾಣುತ್ತೆ. ಆದ್ರೆ ಯಾವಾಗ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠೆ ಆಯಿತು, ಮತ್ತೊಮ್ಮೆ ಆ ಭಗವಧ್ವಜ ಧರ್ಮಧ್ವಜವನ್ನು ಮೊನ್ನೆ ಹಾರಿಸಿರಲ್ಲ, ಆಗ ಆ ಎಲ್ಲ ಆತ್ಮಗಳಿಗೂ ಕೂಡ ಮೋಕ್ಷ ಸಿಕ್ಕಿದ್ದು ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ನಾವೊಂದು ಅದ್ಭುತವನ್ನು ನೋಡಿದ್ದೀವಿ. ಯಾವ ಅಯೋಧ್ಯೆಯಲ್ಲಿ ಒಂದು ದೀಪವನ್ನು ಉರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಆ ಅಯೋಧ್ಯೆ ಒಳಗಡೆ ಲಕ್ಷ ಕೋಟಿ ಹಣತೆಗಳನ್ನು ಉರಿಸಿ ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಕೋಟಿ ಕಾರ್ತಿಕೋತ್ಸವಗಳೇ ರಾಮನಿಗೆ ನಡೆಯಿತು. ಇದನ್ನು ನೋಡೋದಕ್ಕೆ ಸಾಧ್ಯ ಆಗದೆ 500 ವರ್ಷಗಳಲ್ಲಿ ಎಷ್ಟೋ ತಲೆಮಾರುಗಳು ಕಳೆದು ಹೋದ್ರು. ಆದ್ರೆ ನಮ್ಮ ಕಾಲದಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯ ಆಯಿತು. ಈ ದೇಶದಲ್ಲಿ ಅತ್ಯಂತ ದೊಡ್ಡ ಟೂರಿಸಂ ಪ್ಲೇಸ್ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಹೇಳ್ತಾ ಇದ್ರು. ಈ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರವಾಸಿ ಕೇಂದ್ರ ಯಾವುದು ಕೇಳಿದ್ರೆ ತಾಜ್ ಮಹಲ್. 7 ಲಕ್ಷ ಜನ, 7 ಮಿಲಿಯನ್ 70 ಲಕ್ಷ ಜನ ಒಂದು ವರ್ಷಕ್ಕೆ ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ರು. ಎಷ್ಟು? 70 ಲಕ್ಷ ಜನ ಬರ್ತಾರೆ. ಆದರೆ ಪ್ರೇಮದ ಪ್ರತೀಕ ತಾಜ್ ಮಹಲ್ ಅಲ್ಲ, ಪ್ರೇಮದ ಪ್ರತೀಕ ಏಕಪತ್ನಿ ವ್ರತಸ್ಥನಾಗಿ ತನ್ನ ಪತ್ನಿಗೆ ಬೇಕಾಗಿ ಸಾವಿರಾರು ಕಿಲೋಮೀಟರ್ಗಳ ಆ ಪಾದಯಾತ್ರೆಯನ್ನು ಮಾಡಿ ಆ ರಾಕ್ಷಸರನ್ನು ಎದುರಿಸಿ ಪತ್ನಿಯನ್ನ ಬಿಡಿಸಿಕೊಂಡು ಬಂದಂತ ರಾಮನ ಜನ್ಮಭೂಮಿ ನಿಜವಾದಂತಹ ಪ್ರೇಮದ ಪ್ರತೀಕ ಅಂತ ಹೇಳಿ ನಾವು ಸಾಬೀತು ಮಾಡಿದೀವಿ. 11 ಕೋಟಿ ಜನ ಒಂದು ವರ್ಷಕ್ಕೆ ಇವತ್ತು ಅಯೋಧ್ಯೆಗೆ ವಿಸಿಟ್ ಮಾಡಿದ್ರು. ಎಷ್ಟು? 11 ಕೋಟಿ ಜನ. ಇದು ಈ ದೇಶದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ. ತಾಜ್ ಮಹಲ್ ಒಂದು ಗೋರಿಯನ್ನ ತೋರಿಸಿ ನಮಗೆ ಆದರ್ಶ ಯಾವುದು ಅಂತ ತೋರಿಸ್ತಾ ಇದ್ದಾರೆ. ನಾನೀಗ ಕುತ್ಕೊಂಡು ಸರ್ಚ್ ಮಾಡ್ತಾ ಇದ್ದೆ, ಶಾಜಹಾನನಿಗೆ ಎಷ್ಟು ಮದುವೆ ಆಗಿತ್ತು ಅಂತ. 6 ಮದುವೆ ಆಗಿದ್ದಾನೆ.
6 ಅಧಿಕೃತ ಆಗಿದ್ದಾನೆ. ಇನ್ನು ಜನಾನದಲ್ಲಿ ಎಷ್ಟು ಜನ ಇದ್ರು ಅಂತ ಸರ್ಚ್ ಮಾಡಿದ್ದಾನೆ. 5,000 ಜನರನ್ನ ಜನಾನದಲ್ಲಿ ಕೂಡ ಹಾಕಿದ್ದ. ಅಂತ ಪಾಪಿ, ಅಂತ ಮಹಿಳೆಯರನ್ನ ಭೋಗದ ವಸ್ತು ಅಂತ ತಿಳ್ಕೊಳ್ಳುವಂತ ಸಂಸ್ಕೃತಿ, ಆ ಸಂಸ್ಕೃತಿಯನ್ನ ಭಾರತ ಯಾವತ್ತೂ ಒಪ್ಪೋದಿಲ್ಲ. ಏಕಪತ್ನಿ ವೃತಸ್ಥನಾಗಿ ಒಬ್ಬ ಗಂಡನಾದವನು ಹೇಗಿರಬೇಕು, ಒಬ್ಬ ಅಣ್ಣನಾದವನು ಹೇಗಿರಬೇಕು, ತಂದೆಗೆ ತಕ್ಕ ಮಗ ಹೇಗಿರಬೇಕು, ತಾಯಿಗೆ ತಕ್ಕ ಮಗ ಹೇಗಿರಬೇಕು, ರಾಜ್ಯಕ್ಕೆ ತಕ್ಕ ರಾಜ ಹೇಗಿರಬೇಕು ಅನ್ನೋದನ್ನ ಜಗತ್ತಿಗೆ ಸಾರಿದಂತ ಶ್ರೀರಾಮನ ಆದರ್ಶ, ಅದು ಹಿಂದೂಗಳ ಆದರ್ಶ ಅನ್ನೋದನ್ನ ಹೇಳೋದಕ್ಕಾಗಿ ಈ ವೇದಿಕೆಯ ಮೇಲೆ ನಾವು ಸೇರಿದ್ದೀವಿ. ಕರಸೇವೆ ನಡೆಯಿತು. ಕರಸೇವೆಗಳು ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಇದೇ ತರ ಊರುಗಳಿಂದ ಜನರನ್ನ ಸೇರಿಸ್ತಾ ಇದ್ರು. ಸೇರಿಸುವಂತಹ ಸಂದರ್ಭದಲ್ಲಿ ಸಂಘದ ಹಿರಿಯರೆಲ್ಲ ಹೇಳ್ತಾ ಇದ್ರು, ನಾವು ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ, 1000 ಕಿಲೋಮೀಟರ್ ದೂರ ಹೋಗ್ತಾ ಇದ್ದೀವಿ, ಅಲ್ಲಿರುವಂತಹ ಸರ್ಕಾರ ನಮ್ಮ ವಿರುದ್ಧ ಇದೆ, ದೇವಸ್ಥಾನ ಕಟ್ಟುವುದಕ್ಕೆ ಅವರ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಅಲ್ಲಿ ಹೋದಾಗ ನಮ್ಮ ಮೇಲೆ ಗುಂಡನ್ನ ಚಲಾಯಿಸುವಂತಹ ಸಾಧ್ಯತೆ ಇದೆ, ನಿಮ್ಮನ್ನ ಕರೆದುಕೊಂಡು ಹೋಗೋದು ಮಾತ್ರ ನಮ್ಮ ಜವಾಬ್ದಾರಿ, ವಾಪಸ್ ಕರ್ಕೊಂಡು ಬರುವಂತ ಯಾವುದೇ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಆದ್ರೆ ಬಂದಂತ ಬೈಠಕಿಗೆ ಬಂದಂತ ಒಂದೇ ಬೈಠಕ್ನಲ್ಲಿ ಒಬ್ಬನೇ ಒಬ್ಬ ಹಿಂದೂ ಕೂಡ ಆವತ್ತು ನಾವು ಬರೋದಿಲ್ಲ ಅಂತ ಹೇಳಿಲ್ಲ. 1000 ಜನ ಸಾವಿಗೆ ಎದೆ ಒಡ್ಡಿ ಆ ಅಯೋಧ್ಯೆಗೆ ಹೋದ್ರು. ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಯೋಧ್ಯೆಗಾಗಿ ಪ್ರಾಣಾರ್ಪಣೆಯನ್ನು ಮಾಡುವಂತ ಸಂಕಲ್ಪವನ್ನು ಸ್ವೀಕರಿಸಿದರು. ಆ ತ್ಯಾಗದ 1000 ವರ್ಷದ ಆ ಆಧ್ಯಾತ್ಮಿಕ ನಂಬಿಕೆಗಳು ಇವತ್ತು ಉಳಿಬೇಕು ಅಂತಾದ್ರೆ ಅದಕ್ಕೆ ಕಾರಣ ಆ ಕರಸೇವೆ. ಆ ಕರಸೇವೆಗೆ ಹೋದಂತ ಅನೇಕ ತ್ಯಾಗಿಗಳು, ಹಿರಿಯರು ಈ ಮಣ್ಣಿನಲ್ಲಿ ಕೂಡ ಇರಬಹುದು. ಪ್ರತಿ ವರ್ಷ ರಾಮೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಅಂತ ಕರಸೇವೆಗೆ ಹೋದಂತ ಹಿರಿಯರನ್ನ ಕರೆದು ಗೌರವಿಸುವಂತಹ ಪರಂಪರೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ನಮ್ಮ ಪರಂಪರೆಯಲ್ಲಿ ಇಬ್ಬರು ಮಹಾಪುರುಷರಿದ್ದಾರೆ. ಒಬ್ಬರು ಯಾರು ಕೇಳಿದ್ರೆ ಶ್ರೀರಾಮನ ನಡೆ ನಮಗೆ ಆದರ್ಶ ಆಗಬೇಕು. ಅದೇ ರೀತಿ ಇನ್ನೊಬ್ರು ಯಾರು ಕೇಳಿದ್ರೆ ಶ್ರೀಕೃಷ್ಣನ ನುಡಿ ನಮಗೆ ಆದರ್ಶ ಆಗಬೇಕು. ಶ್ರೀಕೃಷ್ಣನ ಭಗವದ್ಗೀತೆ ನಮಗೆ ಆದರ್ಶ ಆಗಬೇಕು. ರಾಮನ ಜೀವನ ನಮಗೆ ಆದರ್ಶ ಆಗಬೇಕು. ಈ ರಾಮ ಮತ್ತು ಶ್ರೀರಾಮ ಮತ್ತು ಶ್ರೀಕೃಷ್ಣನ ಮಧ್ಯದಲ್ಲಿ ವ್ಯತ್ಯಾಸ ಏನು? ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಶ್ರೀರಾಮ ದೇವರು ಅವ್ರನ್ನ ಹೇಳ್ತಾರೆ, ಶರಣು ಸಕಲೋದ್ಧಾರ ಅಸುರ ಕುಲ ಸಂಹಾರ ಅನ್ನುವಂತ ಮಾತನ್ನು ಹೇಳಿದರು. ಅಂದ್ರೆ ಕೇವಲ ಕರ ಮತ್ತು ದೂಷಣ ಮತ್ತು ತ್ರಿಶಿರನ ನೇತೃತ್ವದಲ್ಲಿ 5,000 ಜನ ರಾಕ್ಷಸರನ್ನ ಸಂಹಾರ ಮಾಡುವಂತ ಕೆಲಸವನ್ನ ಶ್ರೀರಾಮ ದೇವರು ಮಾಡಿದರು. ಆದರೆ ಶ್ರೀಕೃಷ್ಣ ತಾನಾಗಿ ಯಾವುದನ್ನು ಮಾಡಲಿಲ್ಲ. ಆದರೆ ಎಲ್ಲವನ್ನ ಕೂಡ ಸಮಾಜದ ಕೈಯಿಂದ ಮಾಡಿಸುವಂತಹ ಕೆಲಸವನ್ನ ಶ್ರೀಕೃಷ್ಣ ದೇವರು ಮಾಡಿದರು. ಇವತ್ತು ನಾವಾಗಿ ಯಾವುದನ್ನು ಮಾಡುವುದಕ್ಕಿಲ್ಲ. ನಾವು ಯಾವುದನ್ನು ಮಾಡಿಸದಿದ್ರೂ ಕೂಡ ಈ ಸಮಾಜದ ಕೈಯಿಂದ ಮಾಡಿಸಬೇಕು. ಈ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಒಂದು ಭಾವವನ್ನು ಮೂಡಿಸಬೇಕು. ಅದು ಯಾವ ಭಾವ ಅಂತ ಕೇಳಿದ್ರೆ ಹಿಂದೂ ಭಾವ. ನಾವೆಲ್ಲರೂ ಹಿಂದೂಗಳು, ನಮ್ಮ ಕರ್ತವ್ಯ ಏನು ಅನ್ನೋದನ್ನ ಈ ಸಮಾಜಕ್ಕೆ ಜಾಗೃತಿಗೊಳಿಸುವಂತಹ ಕೆಲಸವನ್ನು ಮಾಡಬೇಕು. ನಾನು ಸೇಡಂ ಕಲಬುರಗಿ ಭಾಗದ ಅನೇಕ ಸುದ್ದಿಗಳನ್ನು ಓದ್ತೀನಿ. ಹಿಂದೂ ಸಂಘಟನೆಗಳಿಗೆ ಅತಿ ಹೆಚ್ಚು ವಿರೋಧ ಮಾಡ್ತಾ ಇರೋರು ಯಾರು ಕೇಳಿದ್ರೆ ಇಲ್ಲಿ ದಲಿತ ಸಮಾಜದ ಬಂಧುಗಳು. ಬಹಳ ವಿಚಿತ್ರ ಅಂತ ನನಗೆ ಅನಿಸ್ತಾ ಇದೆ. ಈ ದೇಶದಲ್ಲಿ ಯಾವತ್ತೂ ಕೂಡ ದಲಿತರು ಮತ್ತು ಹಿಂದೂಗಳ ಮಧ್ಯದಲ್ಲಿ ಯಾವುದೇ ಭೇದ ಇರಲಿಲ್ಲ. ಯಾವಾಗ ಈ ಬ್ರಿಟಿಷರ ಕಾಲದಲ್ಲಿ ದಲಿತರನ್ನ ಹಿಂದೂ ಸಮಾಜದ ವಿರುದ್ಧ ಎತ್ತಿ ಕಟ್ಟುವಂತಹ ಅನೇಕ ಪ್ರಯತ್ನಗಳಾಯಿತು. ಇವತ್ತು ಅದರ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಶತ್ರುಗಳು ದಲಿತರ ಹೆಗಲ ಮೇಲೆ ಬಂದುಗಿಟ್ಟು ನಮ್ಮ ಸಮಾಜದ ಮೇಲೆ ಚಲಾಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ದಲಿತ ಸಂಘರ್ಷ ಸಮಿತಿ ಇರಬಹುದು, ಇನ್ನೊಬ್ಬರು ಮತ್ತೊಬ್ಬರು ತುಂಬಾ ಜನ ಇರಬಹುದು. ಆದರೆ ಹೆಚ್ಚಿನವರಿಗೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅಂಬೇಡ್ಕರ್ ಅವರು 1953ರಲ್ಲಿ ಮಹಾರಾಷ್ಟ್ರದ ಬಂಡಾರ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತುಕೊಳ್ಳುತ್ತಾರೆ. ಆಗ ಅಂಬೇಡ್ಕರ್ ಅವರ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು ಯಾವುದು ಕೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮತ್ತು RSS ನ ಒಬ್ಬ ಸ್ವಯಂ ಸೇವಕ ದತ್ತೋಪ ಅಂತ ತೆಂಗಡಿ ಅವರ ಎಲೆಕ್ಷನ್ ನ ಬೂತ್ ಏಜೆಂಟ್ ಆಗಿದ್ರು. ಆದ್ರೆ ಆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಸೋತೋದ್ರು. ಆದ್ರೆ ಅಂಬೇಡ್ಕರ್ ಹೇಳ್ತಾರೆ, ಇವತ್ತು ನಾನು ಚುನಾವಣೆಯನ್ನು ಸೋತಿರಬಹುದು, ಆದ್ರೆ ಸವರ್ಣೀಯರು ಮತ್ತು ದಲಿತರ ಮಧ್ಯದಲ್ಲಿದ್ದಂತ ಗೋಡೆ ಇವತ್ತು ಮುರಿದು ಬಿತ್ತು ಅನ್ನುವಂತ ಹೇಳಿಕೆಯನ್ನ ಅಂಬೇಡ್ಕರ್ ಅವರು ಕೊಡ್ತಾರೆ. ಆದ್ರೆ ಇವತ್ತು ಏನಾಗಿದೆ, RSS ನ ವಿರುದ್ಧ ಅತಿ ಹೆಚ್ಚು ಹೋರಾಟವನ್ನು ಮಾಡ್ತಾ ಅತಿ ಹೆಚ್ಚು ನಿಂದನೆಯನ್ನು ಮಾಡ್ತಾ ಇರುವರು ಯಾರು ಕೇಳುದು? ನಮ್ಮದೇ ಸಮಾಜದ ಬಹುಸಂಖ್ಯಾತ ಸಮಾಜದ ದಲಿತ ಬಂಧುಗಳು. ಆ ದಲಿತ ಬಂಧುಗಳಿಗೆ ನಮ್ಮ ತನವನ್ನ ಮತ್ತೊಮ್ಮೆ ನೆನಪಿಸುವಂತ ಅಗತ್ಯ ಇದೆ. ಈ ದೇಶದ ಚರಿತ್ರೆಯನ್ನು ನೀವು ತಿಳ್ಕೊಳ್ಳಬೇಕು.
ಈ ದೇಶದ ಚರಿತ್ರೆಯಲ್ಲಿ ಗಜ್ನಿ ಮೊಹಮ್ಮದ 17 ಬಾರಿ ಸೋಮನಾಥದ ಮಂದಿರವನ್ನು ಲೂಟಿ ಮಾಡಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾರೆ. 1025 ಆಸುಪಾಸಿನಲ್ಲಿ ಗಜ್ನಿ ಮೊಹಮ್ಮದ ಸೋಮನಾಥವನ್ನು ಲೂಟಿ ಮಾಡಿದ. 1033 ಆಸುಪಾಸಿನಲ್ಲಿ ಅವನ ಅಳಿಯ, ಅವನ ಹೆಸರು ಸಾಲಾರ್ ಜಂಗ್ ಮಸೂದ್, ಅವನು ಭಾರತದ ಮೇಲೆ ಮತ್ತೆ ದಾಳಿ ಮಾಡ್ತಾನೆ. ಅವನು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ದಲಿತ ಅರಸ, ಅವನ ಹೆಸರು ಸುಹೇಲ್ ದೇವ್ ಪಾಸಿ ಅಂತ ಹೇಳಿ, ಇವತ್ತು ನೀವು ಮಹಾರಾಷ್ಟ್ರ ಉತ್ತರ ಪ್ರದೇಶದಲ್ಲಿ ಒಂದು ಬೆಹರೈಚ್ ಅನ್ನುವಂತ ಪ್ರದೇಶ ಇದೆ. ಆ ಬೆಹರೈಚ್ ಮತ್ತು ಶ್ರಾವಸ್ತಿಯ ಅರಸನಾಗಿದ್ದವನು. ಅವನು ಹೇಳ್ತಾನೆ, ಗಜ್ನಿ ಮೊಹಮ್ಮದ ಬಂದಾಗ ನಮ್ ಕೈಗೆ ಸಿಗ್ಲಿಲ್ಲ, ಆದ್ರೆ ಅವನ ಅಳಿಯ ಬರ್ತಾ ಇದ್ದಾನೆ, ಈ ಬಾರಿ ಮಾತ್ರ ನಾವು ಅವನು ಯಾವ ಕಾರಣಕ್ಕೂ ಬಿಡಬಾರದು ಅಂತ ಹೇಳ್ದ. ಆ ಸುಹೇಲ ದೇವ ಅಕ್ಕಪಕ್ಕದ 5-6 ಜನ ಹಿಂದೂ ರಾಜರ ಒಕ್ಕೂಟವನ್ನ ರಚನೆ ಮಾಡ್ತಾನೆ. ರಚನೆ ಮಾಡಿ ಯಾವ ರೀತಿಯ ರಣವ್ಯೂಹವನ್ನ ರಚನೆ ಮಾಡಿದ ಅಂತ ಕೇಳಿದ್ರೆ, ಸುಹೇಲ್ ದೇವನ ನೇತೃತ್ವದಲ್ಲಿ ಆವತ್ತು ನಮ್ಮ ರಾಜರು 1 ಲಕ್ಷ ಆವತ್ತು ಬಂದಂತ ಅರಬ್ಬರು ಸಾಲಾರ್ ಜಂಗ್ ಮಸೂದನ ಜೊತೆಗೆ ಇದೇ ಬೆಹರೈಚ್ನಲ್ಲಿ ಅವರನ್ನು ಸ್ಮಶಾನದಲ್ಲಿ ಅವರನ್ನು ಹೂತಾಕುವಂತ ಕೆಲಸವನ್ನು ನಮ್ಮ ಸೈನಿಕರು ಮಾಡಿದ್ರು. ಮುಂದಿನ 100 ವರ್ಷಗಳ ಕಾಲ ಅರಬ್ಬರು ಭಾರತದ ಕಡೆಗೆ ದಂಡೆತ್ತಿ ಬರಲಿಲ್ಲ. ಆದ್ರೆ ಅಂತ ತ್ಯಾಗ, ಅಂತ ಶ್ರೇಷ್ಠವಾದಂತ ಪರಾಕ್ರಮವನ್ನು ಮಾಡಿದಂತ ಸುಹೇಲ್ ದೇವನ ಬಗ್ಗೆ ಭಾರತದ ಪಠ್ಯ ಪುಸ್ತಕದಲ್ಲಿ ಒಂದೇ ಒಂದು ಸಾಲಿನ ಕಥೆ ಇಲ್ಲ, ಉಲ್ಲೇಖ ಇಲ್ಲ. ಆದ್ರೆ ಬೆಹರೈಚ್ನಲ್ಲಿ ಇವತ್ತಿಗೂ ಸಾಲಾರ್ ಜಂಗ್ ಮಸೂದನ ಹೆಸರಿನಲ್ಲಿ ದರ್ಗಾ ಇದೆ. ಅವನ ಹೆಸರಿನಲ್ಲಿ ಈ ದೇಶದ ಭಾರತೀಯ ಮುಸಲ್ಮಾನರು ಅಲ್ಲಿ ಉರುಸನ್ನ ಮಾಡ್ತಾರೆ. ನಾನು ಹೇಳ್ತಾ ಇರುವಂತದ್ದು, ಈ ಸಮಾಜಕ್ಕೆ ಜಾಗೃತಿಯನ್ನು ಮೂಡಿಸಬೇಕಾದವರು ಯಾರು? ನಾವು ಮೂಡಿಸಬೇಕು. ಜೋಗೇಂದ್ರನಾಥ್ ಮಂಡಲ್ನ ಕಥೆ ಏನಾಯ್ತು ಅನ್ನೋದನ್ನ ನಾವು ಹೇಳಬೇಕು. 1946ರಲ್ಲಿ ಪ್ರತ್ಯೇಕ ಪಾಕಿಸ್ತಾನ ಮಾಡಬೇಕು ಅಂತ ಮುಸ್ಲಿಂ ಲೀಗ್ ಮುಂದಾದಾಗ ಮುಸ್ಲಿಂ ಲೀಗಿಗೆ ವೋಟ್ ಹಾಕೋದಿಕ್ಕೆ ಜನ ಇರಲಿಲ್ಲ. ಅವರಿಗೆ ವೋಟಿನ ಪ್ರಮಾಣ ಕಡಿಮೆ ಇತ್ತು. ಅದಕ್ಕಾಗಿ ದಲಿತರನ್ನ ತಮ್ಮ ಜೊತೆಗೆ ತಗೊಳ್ತಾರೆ. ದಲಿತರನ್ನ ಜೊತೆಗೆ ತಗೊಂಡು ಹೇಳ್ತಾರೆ, ನಾವು ಬಂಗಾಳವನ್ನು ವಿಭಜನೆ ಮಾಡಿ ಬಾಂಗ್ಲಾದೇಶ ಮಾಡೋಣ, ನಿಮಗೆ ಸಮಾನತೆ ಕೊಡ್ತೀವಿ, ನಮ್ಮ ಜೊತೆ ಬನ್ನಿ ಅಂತ ಹೇಳಿದ್ರು. ಇಡೀ ಬಂಗಾಳದ ದಲಿತರ ಮತ್ತು ಮುಸಲ್ಮಾನರ ಜೊತೆಗೆ ನಿಂತು ಜೋಗೇಂದ್ರನಾಥ್ ಮಂಡಲ್ನ ಜೊತೆ ಸೇರ್ಕೊಂಡು ಈ ದೇಶವನ್ನು ವಿಭಜನೆ ಮಾಡುವಂತ ಕೆಲಸ ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆಗತ್ತೆ, ಪಾಕಿಸ್ತಾನ ರಚನೆಯಾಗಿ ಕೇವಲ 3 ವರ್ಷದಲ್ಲಿ ಅಲ್ಲಿದ್ದಂತ ಅಷ್ಟು ದಲಿತರ ನರಸಂಹಾರ ಆಯಿತು. ಇವತ್ತು ಬಾಂಗ್ಲಾದೇಶದಲ್ಲಿ 36% ಇದ್ದಂತ ಹಿಂದೂಗಳು ಇವತ್ತು ಹಬ್ಬ ಅಂದ್ರೆ 1 ಕೋಟಿ% ಉಳ್ಕೊಂಡಿದ್ದಾರೆ. 1 ಕೋಟಿ ಜನ ಉಳ್ಕೊಂಡಿದ್ದಾರೆ ಅಷ್ಟೇ. ಅಷ್ಟು ಜನ ನರಸಂಹಾರ ಆಗುತ್ತೆ. ಜೋಗೇಂದ್ರನಾಥ್ ಮಂಡಲ್ ಯಾರು ಪಾಕಿಸ್ತಾನದ ಮೊದಲ ಅರ್ಥ ಸಚಿವನಾಗಿದ್ದವನು, ಕಾನೂನು ಸಚಿವನಾಗಿದ್ದವನು, ಅವನು ಓಡೋಡಿ ಬಂದು ಭಾರತಕ್ಕೆ ಬರ್ತಾನೆ. ಕಲ್ಕತ್ತಾದ ಯಾವುದೋ ಚೋಪಡಿಯಲ್ಲಿ ಸತ್ತೋದ. ಹೇಳ್ತಾನೆ, ನಮ್ಮ ಜನರನ್ನು ಕೊಲ್ತಾ ಇದ್ದಾರೆ, ಅವರ ಆಸ್ತಿ ಪಾಸ್ತಿಗಳನ್ನ ಕಬಳಿಸ್ತಾ ಇದ್ದಾರೆ, ನಮ್ಮ ಹೆಣ್ಣು ಮಕ್ಕಳನ್ನ ಬಲಾತ್ಕಾರದಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳ್ದ. ಇವತ್ತು ಜೋಗೇಂದ್ರನಾಥ್ ಮಂಡಲ್ನ ಸ್ಥಿತಿ ಏನಾಯ್ತು ಅನ್ನೋದನ್ನ ಸೇಡಂನಲ್ಲಿ ಹಿಂದೂ ಸಂಘಟನೆಗಳ ವಿರುದ್ಧ ನಿಂತ ದಲಿತ ಸಂಘಟನೆಗಳಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕು. ಈ ಸಮಾಜ ಸಂಘಟಿತವಾಗದೆ ಹೋದ್ರೆ ನಮ್ಮ ಸಮಾಜ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನಾನು ದಲಿತ ಸಮಾಜದ ಅನೇಕ ಬಂಧುಗಳಲ್ಲಿರ್ಬೋದು. ಯಾವುದೋ ಕಾಲದಲ್ಲಿ ಆಗಿ ಹೋದಂತಹ ಅನ್ಯಾಯವನ್ನು ಇಟ್ಟುಕೊಂಡು ಇವತ್ತು ನಾವು ಮಾತನಾಡುವಂಥದ್ದು ಸರಿಯಲ್ಲ. ಕಾಲಚಕ್ರ ಬದಲಾಗ್ತಾ ಇದೆ, ಸಮಾಜ ಎಲ್ಲದಕ್ಕೂ ತೆರೆದುಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಕೇವಲ ದಲಿತರ ಕೇರಿಗಳಲ್ಲಿ ಹೋಗಿ ಬದಲಾವಣೆಯನ್ನು ನಿರೀಕ್ಷೆ ಮಾಡೋದಲ್ಲ, ಮಡಿವಂತರ ಮನಸ್ಸಿನಲ್ಲಿ ಕೂಡ ಇವತ್ತು ಬದಲಾವಣೆ ಆಗಬೇಕು. ಯಾವುದೇ ಸಮಾಜದ ಬಂಧುಗಳನ್ನ ಹೊರಗಿಡುವಂತಹ ಕೆಲಸವನ್ನು ನಾವು ಬಿಡಬೇಕು. ಯಾಕಂದ್ರೆ ನಮ್ಮ ಒಳಗಿರುವಂತಹ ಈ ಎಲ್ಲ ನ್ಯೂನ್ಯತೆಗಳು, ಈ ಎಲ್ಲ ದೌರ್ಬಲ್ಯದ ಕಾರಣದಿಂದಾಗಿ ಯಾರೋ ಶತ್ರುಗಳು ನಮ್ಮನ್ನು ಎದುರಿಸುವಂತ, ಶತ್ರುಗಳು ನಮ್ಮನ್ನು ಕೆಣಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜರಿಗಾಗಿ ಪ್ರಾಣಾರ್ಪಣೆ ಮಾಡಿದಂತ ಅನೇಕ ಜನರಲ್ಲಿ 60% ಯಾರಿದ್ದದ್ದು ಕೇಳಿದ್ರೆ ದಲಿತ ಸಮಾಜದವರಿದ್ದದ್ದು. ಬ್ರಾಹ್ಮಣರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಿಗಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನಾನು ತಾನಾಜಿ ಮಾಲ್ಸುರೆ ಚರಿತ್ರೆಯನ್ನು ನೋಡ್ತಾ ಇದ್ದೆ. ತಾನಾಜಿ ಮಾಲ್ಸುರೆ ಮಗನ ಮದುವೆಯ ಕಾಗದವನ್ನು ತಗೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಬಳಿಗೆ ಬಂದಿದ್ರು. ನನ್ನ ಮಗನ ಮದುವೆ ಇದೆ ಅಂತ ಹೇಳಬೇಕು, ಇನ್ನೇನು ಹೇಳಬೇಕು ಅಷ್ಟರಲ್ಲಿ ಮಹಾರಾಜರು ಹೇಳ್ತಾರೆ, ಮೊಘಲರ ವಿರುದ್ಧ ಒಂದು ಬಹಳ ದೊಡ್ಡ ಅಭಿಯಾನಕ್ಕೆ ಹೊರಟಿದ್ದೇನೆ, ಕೊಂಡಾಣದ ಕೋಟೆಯನ್ನು ನಾವು ಗೆಲ್ಲಬೇಕು. ಕೊಂಡಾಣದ ಕೋಟೆಯನ್ನು ಗೆಲ್ಲುವಂತ ಸಮರ್ಥರು ನಮ್ಮ ಸೇನೆಯ ಒಳಗಡೆ ಇರುವಂತದ್ದು ಯಾರು ಕೇಳಿದ್ರೆ ನೀನು ಮಾತ್ರ ತಾನಾಜಿ, ನಿನ್ನ ನೇತೃತ್ವದಲ್ಲಿ ಈ ಕೆಲಸ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆ ತಾನಾಜಿಯ ಜೊತೆಗಿದ್ದವರು ಹೇಳಿದ್ರು, ಅವರು ಮಗನ ಮದುವೆಗೆ ಹೊರಟಿದ್ದಾರೆ ಅಂತ. ತಾನಾಜಿ ಅವರನ್ನು ತಡೆದು ಹೇಳ್ತಾರೆ, ಶಿವಾಜಿಯ ಕೆಲಸ, ಸ್ವರಾಜ್ಯದ ಕೆಲಸ ಮೊದಲು, ಮಗನ ಮದುವೆಯನ್ನು ಆಮೇಲೆ ಮಾಡಬಹುದಂತೆ. ಮಗನ ಮದುವೆಯನ್ನು ಮಹಾರಾಜರ ಮುಂದೆ ನಿಂತು ಮಾಡಲಿ, ಕೊಂಡಾಣದ ಮದುವೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ಆ ತಾನಾಜಿ ಮಲ್ಸೂರಿ ಹೊರಡ್ತಾನೆ. ಎಂತ ಅದ್ಭುತವಾದಂತಹ ಹೋರಾಟ. ಕೊಂಡಾಣದ ಕೋಟೆ ರಾತ್ರಿಯ ಹೊತ್ತಿನಲ್ಲಿ
ಉಡಗಳನ್ನು ಬಿಟ್ಟು ಕೋಟೆಯನ್ನು ಹತ್ತುತ್ತಾರೆ. ಕೋಟೆಯ ಒಳಗಿದ್ದಂತ ಮೊಘಲರ ಅಷ್ಟು ಸೇನೆಯನ್ನ ತರಿದು ಹಾಕಿ ಆ ಕೋಟೆಯನ್ನು ಕೈವಶ ಮಾಡಿಕೊಳ್ಳುತ್ತಾರೆ. ಯುದ್ಧದಲ್ಲಿ ತಾನಾಜಿ ಮಾಲ್ಸುರೆ ತನ್ನ ಪ್ರಾಣವನ್ನ ಕಳ್ಕೊಂಡ. ಮೊದಲು ಒಂದು ಕೈಯನ್ನ ಕಳ್ಕೊಂಡಿದ್ದ. ಒಂದು ಕೈ ಕಡಿದು ಬಿದ್ರು ಕೂಡ ಒಂದೇ ಕೈಯಲ್ಲಿ ಭಗವಧ್ವಜವನ್ನು ಹಾರಿಸ್ತಾನೆ. ಕೋಟೆಯ ಮೇಲೆ ಪ್ರಾಣವನ್ನ ತ್ಯಾಗ ಮಾಡ್ತಾನೆ. ಮಹಾರಾಜರು ಹೇಳಿದ್ರು, ಗಡಿ ಆಲ ಪಣ ಸಿಂಹಗೆಲ. ಆದ್ರೆ ಪ್ರೇರಣೆ ಏನು? ಕೊಂಡಾನದ ಕೋಟೆಗೆ ಸಿಂಹಗಡ ಅನ್ನುವಂತ ಹೆಸರಿಟ್ರು. ಆ ತಾನಾಜಿ ಮಾಲ್ಸುರೆಯ 13ನೇ ದಿನದ ಕೆಲಸವನ್ನು ಮುಗಿಸಿ ಅವರ ಮಗ ರಾಯ್ಬಾ ತಂದೆಯ ಕತ್ತಿಯನ್ನ ಕೈಯಲ್ಲಿ ಹಿಡ್ಕೊಂಡು, ತಂದೆಯ ಕೈ ಕಡಗವನ್ನು ತನ್ನ ಕೈಗೆ ತೊಟ್ಟುಕೊಂಡು ಮಹಾರಾಜರ ಜೊತೆ ಯುದ್ಧಕ್ಕೆ ಹೊರಡ್ತಾನೆ. ಇಂತಹ ಪ್ರೇರಣೆಯನ್ನು ಶಿವಾಜಿ ಮಹಾರಾಜರು ನಮಗೆ ಬಿಟ್ಟು ಹೋಗಿದ್ದಾರೆ. ಯಾವ ಜಾತಿ ಇದೆ ಇಲ್ಲಿ? ಶಿವಾಜಿ ಮಹಾರಾಜರಿಗಾಗಿ ಪ್ರಾಣಾರ್ಪಣೆಯನ್ನು ಒಬ್ಬ ಬ್ರಾಹ್ಮಣ ಮಾಡುತ್ತಾನೆ. ಬ್ರಾಹ್ಮಣ ಸಮಾಜ, ಕರಾಡ ಬ್ರಾಹ್ಮಣ ಸಮಾಜದ ಅವರ ಹೆಸರು ಬಾಜಿ ಪ್ರಭು ದೇಶಪಾಂಡೆ, ಪುಲಾಜಿ ದೇಶಪಾಂಡೆ, ಅಣ್ಣ ತಮ್ಮಂದಿರು ಇಬ್ರು. ಪನ್ನಹಾಳಗಡದ ಕೋಟೆಯಿಂದ ಶಿವಾಜಿ ಮಹಾರಾಜರು 600 ಜನರ ಜೊತೆ ಓಡಿ ಬರ್ತಾ ಇರಬೇಕಿದ್ರೆ ಬಾಜಿ ಪ್ರಭು ದೇಶಪಾಂಡೆ ಹೇಳ್ತಾರೆ, 600 ಜನ ಕೂಡ ತಪ್ಪಿಸ್ಕೊಳ್ಳೋದು ಸಾಧ್ಯ ಇಲ್ಲ. 300 ಜನರ ಜೊತೆಗೆ ನೀವು ವಿಶಾಲಗಡದ ಕೋಟೆಗೆ ತಪ್ಪಿಸ್ಕೊಳ್ಳಿ. ನಾವು 300 ಜನ ಸೇರಿ 11,000 ಬಿಜಾಪುರದ ಸೈನಿಕರನ್ನ ಇಲ್ಲಿ ತಡೀತೀವಿ ಅನ್ನುವಂತ ಮಾತನ್ನ 300 ಜನರ ನೇತೃತ್ವದಲ್ಲಿ ಹೇಳಿದ. ಇಂಗ್ಲಿಷ್ ನಲ್ಲಿ ಒಂದು ಚಿತ್ರ ಇದೆ, 300 ಹೆಸರಿನ ಒಂದು ಚಿತ್ರ ಇದೆ. 300 ಜನ 1,000 ಜನರನ್ನು ಸೋಲಿಸಿದ್ರು ಅನ್ನೋದು ಬಹಳ ದೊಡ್ಡ ಸಂಗತಿ. ಆದರೆ ಈ ಮಣ್ಣಿನಲ್ಲಿ ಹಿಂದೂ ಸಮಾಜದ ಹೋರಾಟದ ಇತಿಹಾಸವನ್ನು ಗಮನಿಸಿದ್ರೆ 300 ಜನ 1,000 ಅಲ್ಲ, 11,000 ಬಿಜಾಪುರದ ಸೇನೆಯನ್ನ ಸದೆ ಪಡೆದಂತಹ ಉಲ್ಲೇಖ ಅದು ಪನ್ನಹಾಳಗಡದ ಪಾವನಗಿಂಡಿಯ ಕಥೆಯಲ್ಲಿ ಸಿಗುತ್ತೆ. 300 ಜನರನ್ನ ಸೇರಿಸಿ ಬಾಜಿ ಪ್ರಭು ದೇಶಪಾಂಡೆ ಹೇಳ್ತಾರೆ, ಮಹಾರಾಜರೇ, ನೀವು ವಿಶಾಲಗಡವನ್ನು ಮುಟ್ಟಿದ ತಕ್ಷಣ ನೀವು 3 ತೋಪುಗಳನ್ನು ಸಿಡಿಸಬೇಕು. ನಿಮ್ಮ ತೋಪಿನ ಸದ್ದು ಬರೋವರೆಗೆ ಈ 300 ಜನರಲ್ಲಿ ಯಾರು ಕೂಡ ಪ್ರಾಣವನ್ನು ಬಿಡೋದಿಲ್ಲ. ನಮಗೆ ಆಯಿ ಭವಾನಿಯ ಮೇಲೆ ಆ ಪ್ರತಿಜ್ಞೆ ಇದೆ ಅನ್ನುವಂತ ಮಾತನ್ನು ಹೇಳಿದ್ರು. 300 ಜನ ವ್ಯೂಹವನ್ನು ರಚನೆ ಮಾಡ್ತಾರೆ. ಆ ಗಡಕಿಂಡಿ ಕೋಟೆಯ ಮೇಲಿಂದ ಬಿಜಾಪುರದ ಅಧಿರ್ಶಾಹಿಗಳ ಸೇನೆ ಇಳಿದು ಬರಬೇಕಿದ್ರೆ ಈ 300 ಜನ ಅವರನ್ನ ವ್ಯೂಹ ರಚನೆ ಮಾಡಿ ತರೆಯುವಂತ ಕೆಲಸವನ್ನು ಮಾಡ್ತಾರೆ. ಆಲೆ ಆಲೆ ಗನೀಮ ಕಿಂಡಿತ್ ಚೌತಾಳುನಿ ಆಲೆ, ಸಾಲೆ ಸಾಲೆ ಸರ್ಜ ಮರಾಠಿ ಸಲ್ಸಾವುನು ಬಾಲೆ, ಧೀರ ಧೀರ ರಣಶಬ್ದಾವರೆ ಹರ ಹರ ಮಹಾದೇವ ಬಿಡಲ, ಸಲಾಗಾಲು ಸ್ವಾತಂತ್ರ್ಯ ಸಂಗರಿ ರಿಪುವರಿ ಬಾಲ ಅನ್ನುವಂತ ಮಾತನ್ನು ಹೇಳ್ತಾ ಕೇವಲ 300 ಜನ ಸೈನಿಕರು 6 ಗಂಟೆಗಳ ಕಾಲ ಬೆಳಗಿನಿಂದ ಸಂಜೆಯವರೆಗೆ ಹೋರಾಟವನ್ನು ಮಾಡಿ ಶಿವಾಜಿ ಮಹಾರಾಜರ ಜೀವವನ್ನು ಉಳಿಸ್ತಾರೆ. ಇಂಥ ಘನಘೋರವಾದಂತಹ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದಂತ ಬಾಜಿ ಪ್ರಭು ದೇಶಪಾಂಡೆ ಒಬ್ಬ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಶಿವಾಜಿ ಮರಾಠ ಸಮಾಜದವನು. ನಾನು ಯಾಕೆ ಅವನಿಗೆ ಜೀವವನ್ನು ಕೊಡಬೇಕು ಅಂತ ಯೋಚನೆ ಮಾಡಲಿಲ್ಲ. ತಾನಾಜಿ ಮಾಲ್ಸುರೆ ಜಾತಿ ನೋಡ್ಲಿಲ್ಲ. ಯಾವುದು ಜಿಲ್ಲಾ ಪಂಚಾಯತ್ ಟಿಕೆಟ್ ಸಿಗತ್ತೆ ಅಂತ ಹೇಳಿ ಯುದ್ಧಕ್ಕೆ ಹೋದವರು ಯಾರು ಅಲ್ಲ. ಗ್ರಾಮ ಪಂಚಾಯತ್ ಟಿಕೆಟ್ ಸಿಗತ್ತೆ, ಚೇರ್ಮನ್ ಮಾಡ್ತಾರೆ ಅಂತ ಯುದ್ಧಕ್ಕೆ ಹೋದವರು ಯಾರು ಅಲ್ಲ. ಅವರಿಗಿದ್ದಂತ ಏಕಮೇವ ದ್ವಿತೀಯ ಉದ್ದೇಶ ಹಿಂದೂ ಸಮಾಜ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ನಮ್ಮ ಮಠ ಮಂದಿರಗಳು ಉಳಿಬೇಕು ಅನ್ನೋದು. ಇವತ್ತು ನಾವೆಲ್ಲ ಹಿಂದೂಗಳಾಗಿ ಬದುಕ್ತಾ ಇದ್ರೆ ಆ ರೀತಿಯ ಮಹಾಪುರುಷರ ತ್ಯಾಗಗಳಿದ್ದಕ್ಕೆ ಕಾರಣ. ಮತಾಂತರ ಆಗುದಿದ್ರೆ ನಮ್ಮ ಹಿರಿಯರೆಲ್ಲ ಯಾವತ್ತೂ ಆಗಿ ಹೋಗ್ತಿದ್ರು, ಏನೋ ಯಾವತ್ತೂ ಹಾಗೆ ಹೋಗ್ತಿದ್ರು. ಶಿವಾಜಿ ಮಹಾರಾಜರ ಮಗ ಸಂಭಾಜಿಯನ್ನ 41 ದಿನಗಳ ಕಾಲ ಚಿತ್ರಹಿಂಸೆ ಕೊಡ್ತಾರೆ. 41 ದಿನಗಳ ಕಾಲ ಕಣ್ಣು ಕೀಳ್ತಾರೆ, ಕಿವಿಗೆ ಕಾದ ಸೀಸವನ್ನು ಸುರಿತಾರೆ, ನಾಲಿಗೆಯನ್ನು ಕತ್ತರಿಸ್ತಾರೆ, ಹಲ್ಲುಗಳನ್ನು ಜೀವಂತ ಇರಬೇಕಿದ್ರೆ ಹಲ್ಲನ್ನು ಕೀಳ್ತಾರೆ, ಉಗುರುಗಳನ್ನು ಕೀಳ್ತಾರೆ, ಮೈ ಮೇಲೆ ತಂದ ಚರ್ಮವನ್ನು ಸುಲಿತಾರೆ, ಉಪ್ಪನ್ನು ಸವರ್ತಾರೆ. ಕೊನೆಗೂ ಕೂಡ ಆ ಸಂಭಾಜಿ ತನ್ನ ಧರ್ಮವನ್ನು ಬಿಡೋದಕ್ಕೆ ಒಪ್ಪೋದಿಲ್ಲ. ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತೆ ಅನ್ನುವಂತ ಮಾತನ್ನು ಹೇಳ್ತಾನೆ. ಕೈಯ ಆ ಕೋಳಗಳನ್ನು ಬಿಡಿಸಿದಂತಹ ಸಂದರ್ಭದಲ್ಲಿ ಔರಂಗಜೇಬ್ ಹೇಳ್ತಾನಂತೆ, ಕೊನೆಯ ಅವಕಾಶ, ತಲೆ ಕಡಿಯುವ ಮೊದಲು ಕೊನೆಯ ಅವಕಾಶ ಕೊಡ್ತಾ ಇದ್ದೀವಿ, ಇಸ್ಲಾಮನ್ನ ಸ್ವೀಕಾರ ಮಾಡ್ತೀಯ ಅಂತ ಕೇಳಿದಾಗ ಸಂಭಾಜಿ ಕೈಯಿಂದ ತೊಟ್ಟಿಗ್ತಾ ಇದ್ದಂತ ರಕ್ತದಲ್ಲಿ ಬರಿತಾನೆ, ನಿನ್ನ ತಂಗಿಯನ್ನು ಕೊಟ್ಟರು ಕೂಡ ಇಸ್ಲಾಮನ್ನ ಸ್ವೀಕಾರ ಮಾಡೋದಿಲ್ಲ ಅನ್ನೋಂತ ಮಾತನಾಡ್ತಾನೆ. ಸಂಭಾಜಿಯನ್ನ ಬಹಳ ಕ್ರೂರವಾಗಿ ಕೊಂದ್ರು. ಹೇಳ್ತಾರೆ, हाथी घोड़े तोप तलवार सेना तो तेरी भारी है, लेकिन जंजीर में झगड़ा हुआ मेरे राजा अभी भी सब पे भारी है ಅನ್ನುವಂತ ಮಾತನ್ನು ಹೇಳಿದ್ರು. ಮನೆಗಳು ಕೂಡ ಒಂದೊಂದು ಕೋಟೆಗಳಾದವು. ಒಬ್ಬೊಬ್ಬ ಮರಾಠ ವೀರ ಕೂಡ ಸೈನಿಕನಾಗಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಸಂಭಾಜಿ ಮಹಾರಾಜರ ಆ ತ್ಯಾಗಕ್ಕೆ ಪ್ರತಿಕಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ರಣಾಂಗಣಕ್ಕೆ ಧುಮುಕ್ತಾನೆ. ಸೇನೆ ಹೋರಾಟ ಮಾಡಿದ್ದಲ್ಲ, ಇಡೀ ಮಹಾರಾಷ್ಟ್ರ ಹೋರಾಟಕ್ಕೆ ಧುಮುಕಿತು. ಅಟಕ್ ಪಾರ್, ಇವತ್ತಿನ ಪೇಶಾವರವನ್ನ ಪಾರು, ಆ ಕಡೆಗೆ ಹೋಗಿ ಮರಾಠರ ಕುದುರೆಗಳು ಕಾಬೂಲ್ ನದಿಯ ನೀರನ್ನು ಕುಡಿದು ತಮ್ಮ ಸ್ವಾತಂತ್ರ್ಯದ ದಾಹವನ್ನು ತಣಿಸಿಕೊಂಡು ಇವತ್ತಿನ ಪಾಕಿಸ್ತಾನವನ್ನು ದಾಟಿ ಆ ಗುಡ್ಡಗಳ ಮೇಲೆ ಹಿಂದವಿ ಸ್ವರಾಜ್ಯದ ಭಗವಧ್ವಜವನ್ನು ಹಾರಿಸಿ ಬಂದರು. ಇಡೀ ಭಾರತದಲ್ಲಿ ಮರಾಠರು ಮತ್ತೆ ತಮ್ಮ
ಆ ತ್ಯಾಗ, ಪೌರುಷ, ಪರಾಕ್ರಮದಿಂದ ಹಿಂದೂ ಸಮಾಜಕ್ಕೆ ಹೊಸ ಜೀವವನ್ನು ಕೊಟ್ಟು ಇವತ್ತು ಮತ್ತೊಮ್ಮೆ ಆ ಸಂಭಾಜಿ ಮಹಾರಾಜರ ತ್ಯಾಗ ಬಲಿದಾನಗಳನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ರಾಮನ ಆದರ್ಶದ ಜೊತೆಗೆ ರಾಮನ ಪರಾಕ್ರಮವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸ್ವರ್ಣಮಯಿ ಲಂಕೆ ಕೈ ಎದುರಿದ್ರು ಕೂಡ, ಕಣ್ಣೆದುರಿದ್ರು ಕೂಡ ಶಿವಾಜಿ ಮಹಾರಾಜರ ಶ್ರೀರಾಮ ದೇವರು ಹೇಳ್ತಾರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನನಿ ಮತ್ತು ಜನ್ಮಭೂಮಿ ಇದು ಸ್ವರ್ಗಕ್ಕಿಂತ ಕೂಡ ಶ್ರೇಷ್ಠವಾದದ್ದು ಅನ್ನುವಂತ ಮಾತನ್ನು ಹೇಳಿದ್ರು. ಅಂತ ರಾಮಚಂದ್ರ ನಮಗೆ ಆದರ್ಶ ಆಗಬೇಕು. 500 ವರ್ಷದ ಬಳಿಕ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠೆ ಆಗಿದೆ. ಇವತ್ತಿಗೂ ಕೂಡ ಹಿಂದೂಗಳಾಗಿ ಹುಟ್ಟಿದವರು ಅನೇಕ ಜನ ರಾಜಕೀಯ ಕಾರಣದಿಂದಾಗಿ ರಾಮ ಮಂದಿರದಿಂದ ದೂರ ಇದ್ದಾರೆ. ರಾಮ ಮಂದಿರಕ್ಕೆ ಇವತ್ತಿನವರೆಗೆ ಹೋಗಲಿಲ್ಲ. ಎಂತ ಪಾಪಿಗಳಿರ್ಬೋದು ಅವರು. ನನಗನಿಸ್ತು ಆಗ ಹನುಮಾನ್ ಚಾಲೀಸ ಹೇಳ್ತಾ ಹೇಳಿದ್ರಲ್ಲ, ಭೂತ ಪಿಶಾಚ ನಿಕಟ ನಹಿ ಆವೆ ಮಹಾವೀರ ಜಬ್ ನಾಮ ಸುನಾವೆ. ಅಂದ್ರೆ ಭೂತ ಪಿಶಾಚಿಗಳೆಲ್ಲ ಹತ್ತಿರ ಬರೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತಿದಿನ ಹನುಮಾನ್ ಚಾಲೀಸ ಆಗ್ತಾ ಇರ್ತಾರಲ್ಲ. ಹಾಗಾಗಿ ರಾಮ ಮಂದಿರದಿಂದ ಯಾರೇ ದೂರ ಇದ್ರೂ ಕೂಡ ಹಿಂದೂ ಸಮಾಜಕ್ಕೆ ಯಾವುದೇ ವ್ಯತ್ಯಾಸಗಳಾಗೋದಿಲ್ಲ. ಯಾಕಂದ್ರೆ ರಾಮನ ಆ ಹೋರಾಟ ಏನಿದೆ, ರಾಮನ ತ್ಯಾಗ ಏನಿದೆ, ಆ ಜನ್ಮಭೂಮಿಗೆ ನಡೆದಂತ ಆ ಸುದೀರ್ಘ ಹೋರಾಟದಲ್ಲಿ ಪ್ರಾಣಾರ್ಪಣೆ ಮಾಡಿದಂತ ಲಕ್ಷ ಲಕ್ಷ ವೀರರಿಗೆ ಕೊನೆಗೂ ಕೂಡ ಅವರ ಉದ್ದೇಶ ಈಡೇರಿದೆ. ಈ ಪರಮ ಪವಿತ್ರವಾದಂತಹ ಕಾರ್ಯದಲ್ಲಿ ನಮ್ಮಿಂದ ಏನು ಸಾಧ್ಯ ಅದನ್ನ ಮಾಡಬೇಕು. ನಾವು ಮಾಡಬೇಕಾದದಿಷ್ಟೇ. ಆಗ ಕಲಬುರಗಿ ಅಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದ್ರು, ಲೈಬ್ರರಿ ಅಂತ ಹೇಳಿದ್ರು. ಲೈಬ್ರರಿಗೆ ನೀವೆಲ್ಲ ಹೋಗೋದು ಸಾಧ್ಯ ಇಲ್ಲ. ನಿಮ್ಮ ಮನೆಯನ್ನು ಲೈಬ್ರರಿ ಮಾಡಬೇಕು. 20 ಪುಸ್ತಕಗಳು, ಒಂದು 10-20 ಪುಸ್ತಕಗಳು ನಮ್ಮ ಧರ್ಮ ಅಂದ್ರೆ ಏನು, ನಮ್ಮ ದೇಶ ಅಂದ್ರೆ ಏನು, ನಮ್ಮ ಸಂಸ್ಕೃತಿ ಅಂದ್ರೆ ಏನು, ನಮ್ಮ ಹಿರಿಯರು ಯಾರು, ನಮ್ಮ ಇತಿಹಾಸದ ಮಹಾಪುರುಷರು ಯಾರು, ಇದೆಲ್ಲವನ್ನ ತಿಳಿಸುವಂತ ಒಂದು 20 ಪುಸ್ತಕಗಳನ್ನು ತಂದು ನಿಮ್ಮ ಮನೆಯ ಶೋಕೇಸ್ ಅಲ್ಲಿ ಇಡಬೇಕು. ನಿಮ್ಮ ಮಕ್ಕಳು ಶಾಲೆಯ ಪಠ್ಯ ಪುಸ್ತಕ ಓದಿ ಆದ್ಮೇಲೆ 1 ಗಂಟೆಗಳ ಕಾಲ ಅದನ್ನು ಓದುವ ಹಾಗೆ ಮಕ್ಕಳಿಗೆ ಪ್ರೇರೇಪಣೆಯನ್ನು ನೀವು ಕೊಡಬೇಕು. ಇದರ ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ಈ ಸಂಸ್ಕಾರದ ಪಾಠ ನಡೆದ್ರೆ ಸಮಾಜದಲ್ಲಿ ಸಾಮರಸ್ಯದ ಪಾಠ ನಡೆಯಬೇಕು. ನಮ್ಮ ಲಿಂಗಾಯತ ಸಮಾಜ ಪ್ರತ್ಯೇಕ ಇರ್ಬೋದು, ಒಕ್ಕಲಿಗ ಸಮಾಜ ಪ್ರತ್ಯೇಕ ಇರ್ಬೋದು, ಕುರುಬರ ಸಮಾಜ ಪ್ರತ್ಯೇಕ ಇರ್ಬೋದು. ಆದ್ರೆ ಮನೆಯ ಹೊಸ್ತಿಲನ್ನ ದಾಟಿ ಸಮಾಜಕ್ಕೆ ಕಾಲಿಟ್ಟ ಮೇಲೆ ನಾವೆಲ್ಲರೂ ಹಿಂದೂಗಳು. हिंदू तन मन हिंदू जीवन रग रग मेरा हिंदू परिचय मैं शंकर का वो क्रोधानल जगती को कर दे क्षार क्षार मैं डमरू की उन्मत्त हास जिसमें नचता है भीषण संहार. ಆ ರೀತಿಯ ಒಂದು ಪ್ರಖರವಾದಂತಹ ಹಿಂದುತ್ವವನ್ನ ಮನೆಗಳಲ್ಲಿ ಬಿತ್ತುವಂತಹ ಕೆಲಸವನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಸೇಡಂನ ಈ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. बोलो भारत माता की, बोलो भारत माता की, छत्रपति शिवाजी महाराज की, छत्रपति शिवाजी महाराज की, जय श्री राम, जय श्री राम.